ನೋಡ್ತಾ ಇದ್ದೀರಾ ವಿಡಿಯೋ ಬೆಳಗ್ಗೆಯಿಂದ ನನ್ನ ಮಕ್ಕಳು ನನಗೆ ಮಲ್ಕೊಳ್ಳೋಕ್ಕೂ ಬಿಡ್ತಾಯಿಲ್ಲ, ಎಷ್ಟು ಟಾರ್ಚರ್ ಎತ್ತುತ್ತಾ ಇದ್ದಾಳೆ ಅಂತ. ಸೊ ತಮ್ಲೈನ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಈ ನಡುವೆ ನಿಜಕ್ಕೂ ವಿಡಿಯೋ ಮಾಡೋಕ್ಕೆ ಒಂಥರ ಮೂಡ್ ಆಫ್ ಆಗಿಬಿಡುತ್ತೆ. ಬಿಕಾಸ್ ಆಫ್ ಕಾರಣ ಇಷ್ಟೇ, ನನ್ನ ಹೇಟರ್ಸಿಂದ, ನೆಗೆಟಿವ್ ಕಮೆಂಟ್ಸಿಂದ ಎದ್ರಕೋತಾ ಇದ್ದೀನಿ ಅಥವಾ ಬೇಜಾರು ಮಾಡ್ಕೋತಾ ಇದ್ದೀನಿ ಅಂತ ಅಲ್ಲ. ಎಂಥ 1000 ಕೋಟಿ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೀನಿ ನಾನು. ಇದೆಲ್ಲ ನನಗೇನು ಮಾಡೋಕ್ಕಾಗಲ್ಲ. ನನಗೆ ಗೊತ್ತಿರೋರು, ನಂಗೆ ಗೊತ್ತ ಪರಿಚಯ ಇರೋರು, ನನ್ನ ಫ್ರೆಂಡ್ಸೇ ಆಗಿರ್ಬೋದು, ನನ್ನ ರಿಲೇಷನ್ಸೇ ಆಗಿರ್ಬೋದು, ನನ್ನ ಬ್ರದರ್ಸೇ ಆಗಿರ್ಬೋದು ವೀಡಿಯೋಸ್ ನೋಡ್ತಾರೆ. ಯಾಕೆ ನಮ್ಮ ಅಪ್ಪ ಅಮ್ಮನೇ ವೀಡಿಯೋಸ್ ನೋಡ್ತಾರೆ. ನಮ್ಮಮ್ಮ ಒಂದು ಮಾತು ಅಂದ್ಬಿಟ್ರು, ಗೆಯ್ಯೋದು ನಮ್ಮನೆ ಕೆಲಸ, ತಿನ್ನೋದು ನಮ್ಮನೆ ಅನ್ನ, ಹಾಕೊಳ್ಳೋದು ನಮ್ಮನೆ ಬಟ್ಟೆ, ಸುಮ್ಮನೆ ಯಾಕೆ ಬೇರೆಯವ್ರ ಕೈಲಿ ಒಂದು ಮಾತು ಕೇಳ್ತೀಯಾ ಅಂತ. ಇದು ಎಷ್ಟು ಹಾರ್ಟ್ಗೆ ಟಚ್ ಆಯಿತು ಅಂದರೆ ನಿಜ ಅಲ್ವಾ ಅಂತಾನು ಅನ್ನಿಸ್ತು. ಸೊ ಏನೂ ಮಾಡೋಕ್ಕಾಗಲ್ಲ. ಕೈ ಹಿಡಿದ ಕೆಲಸನ ಅರ್ಧಕ್ಕೆ ಬಿಡಬಾರ್ದು. ಏನೇ ಆದರೂ ಪೂರ್ವತೇಟ್ ಹತ್ತಿಸ್ಬೇಕು ಅಂತಾರೆ ನಮ್ಮ ಹಿರೀಕರು, ನಮ್ಮ ತಾತ ಅನ್ನೋರು. ಕೈಲಾದರೆ ಕೈ, ಮಾಡೋಕ್ಕಾದರೆ ಕೈ ಹಾಕು, ಕೈ ಹಾಕಿದ್ಮೇಲೆ ಪೂರ್ವತೇಟ್ ಹತ್ತಿಸ್ತೇನ ಮುಗಿಸ್ಬೇಡ ಅಂತ. ಅಂದರೆ ಮೀನ್ಸ್ ಕಂಪ್ಲೀಟ್ ಮಾಡೋ ತನಕ ಬಿಡಬೇಡ ಆ ಕೆಲಸ. ಅದು ಏಳು ಬೀಳು ಎಲ್ಲ ಇದ್ದಿದ್ದೆ ಲೈಫಲ್ಲಿ. ಬಟ್ ಆದರೂ ನನಗೆ ಯಾಕೆ ಇಷ್ಟೊಂದು ರೇಟ್ ನನ್ನ ಕಂಡ್ರೆ ಯಾಕೆ ಇಷ್ಟೊಂದು ಒಂಥರ ಜಲಸ ವಟೆವರಿನ, ಅಥವಾ ನಿಜವಾಗ್ಲೂ ನನ್ನ ಕಂಡ್ರೆ ರೇಟಾ ನಿಜಕ್ಕೂ ನಂಗೆ ಗೊತ್ತಿಲ್ಲ. ದಿನ ಇದ್ದಾಗೆ ನಾನು ಪ್ರತಿ ವಿಡಿಯೋದಲ್ಲೇ ಹೇಳ್ತೀನಿ, ನೇರವಾಗಿ ಮಾತಾಡ್ತೀನಿ. ಹೌದು, ನಾನು ಬಾಯಿ ಬಡ್ಕಿ, ಬಾಯಿ ಜೋರು, ಅಂಥವ್ರ ಹಾರ್ಟಲ್ಲಿ ಕಲ್ಮಶ ಇರೋದಿಲ್ಲ. ಬೇಕಿದ್ರೆ ನೀವು ಟೆಸ್ಟ್ ಮಾಡ್ಬೋದು. ಅಂಥವ್ರ ಹಾರ್ಟಲ್ಲಿ ನಿಜಕ್ಕೂ ಕಲ್ಮಶ ಇರೋದಿಲ್ಲ, ಮನಸ್ಸಲ್ಲಿ ಏನೂ ಇಟ್ಕೊಂಡಿರೋದಿಲ್ಲ ಅವ್ರುಗಳೆಲ್ಲ. ಸೊ ಅದಕ್ಕೋಸ್ಕರ ಒಂದೊಂದ್ಸಲಿ ಯಾಕಪ್ಪ ಬೇಕು ಅನಿಸೋದು ಉಂಟು. ನೋಡೋಣ ಏನಾಗುತ್ತೆ ಈ ಮುಂದಿನ ಡೇಸ್ಗಳಲ್ಲಿ ಅಂತ. ಸೊ ನಿಮಗೆ ಬಿಟ್ಟಿದ್ದು ಇದೆಲ್ಲ. ಹೀಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಹಾಯ್ ಗಾಯ್ಸ್, ಎಲ್ಲರೂ ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಟೈಮ್ ಈಗ 8:15, ಅದು 10 ನಿಮಿಷ ಫಾಸ್ಟ್ ಇದೆ. ಸೊ ಎಲ್ಲ ಕೆಲಸ ರೆಗ್ಯುಲರಾಗಿ ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ದೀಪ ಹಚ್ಚಿ 5-10 ನಿಮಿಷ ದೇವ್ರ ಮನೇಲಿ ಕೂತಿದ್ದು. ಸೊ ಭಗವದ್ಗೀತೆ ಬುಕ್ ಇದೆ ಆಯಿತಾ, ಭಗವದ್ಗೀತೆ ಬುಕ್ನ ಓದೋಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಕ್ಕ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದು ಒಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ ಫುಲ್ ಎನರ್ಜೆಟಿಕ್ ಆಗಿ ಫ್ರೆಶ್ ಮೂಡಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್ ಗೈಸ್. ಏನಾದರೂ ಸಣ್ಣ ಪುಟ್ಟ ತಪ್ಪು ನನ್ನ ಕಡೆಯಿಂದ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಚಾತುರ್ಯ ನಡೆದೋಗಿದ್ದರೆ ದಯವಿಟ್ಟು ಕ್ಷಮಿಸಿ. ಸೊ ನಿಮ್ಮ ಪ್ರೀತಿಯ ಶ್ವೇತಕ್ಕಂಗೆ ಒಂದು ಸಪೋರ್ಟ್ ಕೊಡಿ. ನಾನು ಅಷ್ಟೇ ಕೇಳ್ಕೊಳ್ಳೋದು, ಬೇಗ ನನ್ನ ಫ್ಯಾಮಿಲಿ 30K ಫ್ಯಾಮಿಲಿ ಆಗಲಿ, ಎಲ್ಲರೂ ಸೆಲೆಬ್ರೇಟ್ ಮಾಡೋಣ, ಒಂದು ಒಳ್ಳೆಯ ರೀತಿ ಅರ್ಥಗರ್ಭಿತವಾಗಿ ಸೆಲೆಬ್ರೇಟ್ ಮಾಡೋಣ. ನಾನು ನಿಮ್ಮ ಹತ್ರ ಎಲ್ಲ ಒಂದು ಕೇಳಬೇಕು, 30K ಬೇಕಾ ಆದರೆ ಯಾವ ರೀತಿ ಸೆಲೆಬ್ರೇಟ್ ಮಾಡೋಣ ಅಂತ ನನಗೆ ಕಮೆಂಟ್ ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ನೀವು ಹೇಳಿದ ರೀತಿಯೇ ನಾನು 30Kನ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಕೇಳಿಸ್ತಾ ಇರ್ಬೋದು ಸೌಂಡು. ನನ್ನ ಮಗ ಬಂದ ಸ್ವಿಮ್ಮಿಗೆ ಹೋಗಿದ್ದ ಅವನು. ಈಗ ಅವನಿಗೆ ಫ್ರೆಶ್ ಅಪ್ ಮಾಡಿ, ಮೀನ್ಸ್ ಅಂದರೆ ಸ್ನಾನ ಮಾಡಿಸಿ, ಅದು ಕ್ಲೋರಿನ ವಾಟ್ರ್ ಹಾಕಿರ್ತಾರಲ್ವ. ಸೊ ಈಗ ಅವನಿಗೆ ಟ್ಯೂಷನಿಗೆ ತಿಂಡಿ ಕೊಟ್ಟು ರೆಡಿ ಮಾಡಬೇಕು. ಇವತ್ತು ತಿಂಡಿ ಏನು ಗೊತ್ತಾ, ಜೋಳದ ರೊಟ್ಟಿ, ಟೊಮೆಟೊ ಗೊಜ್ಜು. ಊರಿಗೆ ಹೋದ್ಮೇಲೆ ಎಲ್ಲ ಹಿಟ್ಟು ಖಾಲಿ ಆಗಿಬಿಟ್ಟಿತ್ತು. ಸೊ ಜೋಳದ ರೊಟ್ಟಿ ಮಾಡಿಸಿ, ಜೋಳದ ಹಿಟ್ಟು ಮಾಡಿಸಿ ಜೋಳದ ರೊಟ್ಟಿ ಮಾಡಿದ್ದೀನಿ, ಟೊಮೆಟೊ ಗೊಜ್ಜು ಮಾಡಿದ್ದೀನಿ. ಆ ರೆಸಿಪಿ ಸುಮಾರು ಸಲ ತೋರಿಸ್ತಾ ಇರ್ತೀನಿ. ಸೊ ಹಾಗಾಗಿ ಒಂದು ಕೈ ಮಾರ್ಕೆ ಹೋಗ್ತಾಯಿಲ್ಲ ಗೈಸ್, ಇದು ನೋಡಿ ಸುಟ್ಕೊಂಡಿದ್ದು. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅಲ್ಲೇನು ಮಾಡ್ತಾಯಿದ್ಯಾ? ಲೇಟಾಗಿ ಮನೆಗೆ ಬರೋಕ್ಕಾಗಲ್ವಾ? ಹಿಂಗೆ ಬಂದ ರೋಡ್ ಫುಲ್ಲು, ಹಿಂಗೆ ಬಟ್ಟೆ ಬಿಚ್ಕೊಂಡು. ಟೈಮ್ ನೋಡು ಎಷ್ಟು ಅಂತ, ಟೈಮ್ ನೋಡು. ಏನಪ್ಪ ಬಂದಿದ್ದು ಲೇಟು? ಟ್ಯೂಷನ್ ಹೋಯ್ತಾ ನಿನಗೆ? ಹಿಂಗೆ ಬಂದ್ಯಾ? ಏನಕ್ಕೆ ಹೋಗಲ್ಲ? ಹೋಗು ಸ್ನಾನ ಮಾಡು. ನಿನ್ನ ಅಕಾಡೆಮಿ ಎಲ್ಲ ಹಿಂದೆ ಎತ್ಕೊಂಡು ಹೋಗು, ನಾನು ಇವಾಗ ಪೂಜೆ ಮಾಡಿದ್ದೀನಿ ನೋಡು. ನಾನು ಎಷ್ಟೊತ್ತಿಗೆ ಎದ್ದೊಳ್ತೀನಿ, ನನ್ನ ರೆಗ್ಯುಲರ್ ವ್ಯೂವರ್ ನಿಮಗೆಲ್ಲ ನನ್ನ ರೊಟೀನ್ ಗೊತ್ತು. ಸೊ ಎದ್ದು ಬಾಗಿಲು ಕಸ ಗುಡಿಸಿ ರಂಗೋಲಿ ಹಾಕಿ. ಹಿಂದಿನ ದಿನ ತುಂಬ ಮಳೆ ಬಂದು ನಮ್ಮ ಮನೆ ಎಲ್ಲ
ಫುಲ್ಲು ಕಸ ತೊಟ್ಟಿ ಆಗಿಬಿಟ್ಟಿತ್ತು ನಮ್ಮನೆ ಬಾಗಿಲೆಲ್ಲ. ಸೊ 3 ಮೂಟೆ ಕಸ ಆಯಿತು. ಬಿಕಾಸ್ ಆಫ್ ಮೇಲ್ಗಡೆ ಮೋರಿ ಇಲ್ಲ, ನಮ್ಮ ಮನೆ ಹತ್ರ ಇರೋ ಮೋರಿಗೆ ಎಲ್ಲ ಕಸ ಕಡ್ಡಿ ಚಪ್ಪಲಿ ವಾಟರ್ ಬಾಟಲ್ ಎಲ್ಲ ತುಂಬ್ಕೊಂಡ್ಬಿಟ್ಟಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ ಮಣ್ಣೆಲ್ಲ ಗುಡಿಸಿ ಬಾಗಿಲು ತೊಳೆದು ಇವತ್ತಿನ ರಂಗೋಲಿ ಈ ರೀತಿಯಾಗಿದೆ. ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ. ಎಷ್ಟು ಬದಿ ಬಗಡ ಬಂದಿತ್ತು ಅಂದರೆ ಯಪ್ಪ ನಿಜಕ್ಕೂ ಬೇಜಾರಾಗೋಯ್ತು. ವಾಕ್ ಮುಗಿಸ್ಕೊಂಡು ಬಂದು ಮನೆಗೆ ಹಾಲು ಕಾಯಿಸಿ ಸುಮಾರು ಸಲ ತೋರಿಸ್ತಾ ಇರ್ತೀನಿ ಟೊಮೆಟೊ ಗೊಜ್ಜು. ಸೊ ಕಾಂಬಿನೇಷನ್ ಜೋಳದ ರೊಟ್ಟಿ. ಸೊ ಜೋಳದ ಹಿಟ್ಟು ಮಾಡಿಸ್ಕೊಂಬಂದಿದ್ದೆ ಊರಿಂದ ಬಂದ ತಕ್ಷಣ ಜೋಳದ ರೊಟ್ಟಿ ಮಾಡಿದ್ದೀನಿ. ಮಾಡೇ ಇರಲಿಲ್ಲ ಜೋಳದ ರೊಟ್ಟಿ. ಸೊ ಹಾಗಾಗಿ ಜೋಳದ ರೊಟ್ಟಿ ಟೊಮೆಟೊ ಗೊಜ್ಜು ಸುಮಾರು ಸಲ ರೆಸಿಪಿ ತೋರಿಸಿದ್ದೀನಿ. ಸೊ ಹಾಗಾಗಿ ನಾನು ರೆಸಿಪಿ ಏನು ಶೂಟ್ ಮಾಡ್ಕೊಳ್ಳಿಲ್ಲ ಇವತ್ತು. ರೊಟ್ಟಿ ಮಾಡಿದಾಗ ಅಡುಗೆ ಮನೆ ಎಷ್ಟು ಗಲೀಜಾಗುತ್ತೆ ನಾರ್ಮಲಾಗಿ ನಿಮ್ಮೆಲ್ರಿಗೂ ಗೊತ್ತು, ನಾನೇನು ಅದನ್ನು ಹೇಳೋದು ಬೇಕಾಗಿಲ್ಲ. ಸೊ ನೋಡಿ ಇವಾಗ ಈ ರೀತಿ ಚಾರುದು ತಿಂಡಿ ಕೂಡ ಆಯಿತು. ವಿಕ್ಕಿ ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಇವಾಗ ಟ್ಯೂಷನಿಗೆ ಹೋಗಬೇಕು. ಸೊ ಅವನಿನ್ನ ಬ್ರೇಕ್ಫಾಸ್ಟ್ ಆಗಿಲ್ಲ. ಸ್ವಿಮ್ಗೆ ಹೋಗಿದ್ದಾನೆ ಆ್ಯಕ್ಚುಲಿ, ಅವನಿನ್ನ ಬಂದಿಲ್ಲ. ಅವ್ನು ಬಂದು ತಲೆ ಸ್ನಾನ ಮಾಡಬೇಕು. ನೋಡಿ ಎಲ್ಲ ನೀಟಾಗಿ ಕ್ಲೀನ್ ಆಯಿತು. ಅಡುಗೆ ಮನೆ ಫುಲ್ಲು ರಾಗಿ ಹಿಟ್ಟು ಖಾಲಿಯಾಗಿತ್ತು, ಮಿಲ್ ಮಾಡಿಸಿದ್ದೀನಿ. ಸ್ವಲ್ಪ ಆರಲಿ ಅಂತ ಅಂದ್ಬಿಟ್ಟು ಈ ರೀತಿ ಇಟ್ಟಿದ್ದೀನಿ. ಸೊ ಅದನ್ನು ಒಂದರಿಗೆ ಆಡಬೇಕು, ಮೀನ್ಸ್ ಅಂದರೆ ಜರಡಿ ತಿರುಗಬೇಕು. ಎಲ್ಲ ಕೆಲಸ ಮುಗೀತು, ಗುಡಿಸಿ ಮನೆ ಒರೆಸಿ ಎಲ್ಲ ಆಗಿದೆ. ನಾನು ಫ್ರೆಶ್ ಅಪ್ ಆಗಿ ಇವತ್ತೇನು ವಾರ ಇಲ್ಲ, ಬಟ್ ಪೂಜೆ ಮಾಡಲೇಬೇಕಲ್ಲ. ಸೊ ನೋಡಿ ಇಷ್ಟು ನಮಗೆ ಸ್ಕೂಲ್ ಇರಲಿ, ಮಕ್ಕಳಿಗೆ ಸ್ಕೂಲ್ ಇಲ್ಲದೇ ಇರಲಿ, ನಮ್ಮಂಥ ಟಿಪಿಕಲ್ ಹೌಸ್ ವೈಫ್ಗಳಿಗಂತೂ ಒಂದು ಚೂರು ರೆಸ್ಟ್ ಅನ್ನೋದಿರೋದಿಲ್ಲ. ಫ್ರೆಶ್ ಅಪ್ ಆಗಿ ಸಿಗ್ತೀನಿ. ಇವತ್ತು ವಾರ ಏನಿಲ್ಲ, ಆದರೂ ಸಿಂಪಲ್ಲಾಗಿ ಧೂಪ ಎಲ್ಲ ಹಾಕಿ ಕಡ್ಡಿ ಸಾಂಬ್ರಾಣಿ ಎಲ್ಲ ಹಚ್ಚಿಟ್ಟು ಪೂಜೆ ಕೂಡ ಆಯಿತು. 8:15. ವಾರ ಇರಲಿ ವಾರ ಇಲ್ಲದೇ ಇರಲಿ ಈ ಟೈಮ್ಗೆ ಪೂಜೆ ಎಲ್ಲ ಆಗಿಬಿಡುತ್ತೆ ನಮ್ಮ ಮನೇಲಿ. ರೆಗ್ಯುಲರ್ ವ್ಯೂವರ್ ಆಗಿದ್ದರೆ ನಿಮಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಸೊ ದೀಪ ಎಲ್ಲ ಹಚ್ಚಿಟ್ಟು ಪೂಜೆ ಕೂಡ ಮುಗೀತು. ಒಂದು ಇನ್ನೂ ತಿಂಡಿ ಆಗಿರಲಿಲ್ಲ. ಕೆಳಗಡೆ ಗುರುಮಲಪ್ಪ ಬಂದು ಮೇಡಮ್ ಮೇಡಮ್ ಅಂತ ಕೂಗ್ತಾಯಿದ್ರು. ಏನು ಅವ್ರ ಕಷ್ಟ ಕೇಳೋಣ ಅಂತ ಅಂದ್ಬಿಟ್ಟು ಕೆಳಗಡೆ ಮಾತಾಡ್ಸ್ಕೊಂಬರೋಣ ಅಂತ ಕೆಳಗಡೆ ಹೋದೆ ನಾನು. ಏನ್ರಿ ಎದ್ದು ಬಾ, ಎದ್ದು ಬಂದ್ಬಿಟ್ಟಿದ್ದೀರಲ್ರಿ, ಮನೆಗಿದ್ದಿ ಎದ್ದು ಬಂದ್ಬಿಟ್ಟಿರೋದ. ಎಲ್ಲೋಗಿದ್ರಿ 3 ದಿನದಿಂದ? ಅಪ್ಪಾಜಿ ಎದ್ದು ಬಂದ್ಬಿಟ್ಟಿದ್ದೀರಾ? ಯಾರನ್ನ? ನನ್ನೇನ್ರಿ ನೋಡ್ತೀರಾ? ಏನಕ್ರಿ? ಇದಾಗಲ್ವಲ್ಲ ಬೆಳಗ್ಗೆ ಏನ್ರಿ ಎದ್ದು ಬಾ. ಕ್ಯಾರೆಟ್ ಎಲ್ಲೋಗಿದ್ರಿ? ನಮಗೂ ಗೊತ್ತಿಲ್ಲ. ಹೋಗಿ ನಾನು ಕನ್ಯಾಸಿ ತಗೊಂಡು ಒಂದು ಡ್ರಮ್ನ ತಗೊಂಡು ಹಾಕೊಂಡು ನನಗೂ ಅದಕ್ಕೆ ಸಂಬಂಧ ಇಲ್ಲ, ನನ್ನ ಹತ್ರ ಏನು ಹೇಳ್ಬೇಡಿ. ಕೊಡ್ಸಿದ್ ಕೇಳೋದು ಈ ಥರ ಕಥೆ ಆಯಿತು ಬಂದ್ಬಿಟ್ಟು ಈಗ ಪಟ್ಟದ 600 ರೂಪಾಯಿ ಕೊಡ್ಬೇಕು. ಯಾರು 600 ರೂಪಾಯಿ ಕೇಳಿದ್ರು? ಏನಕ್ರಿ 500? ಈಗ ಡ್ರಮ್ಗೆ 200 ರೂಪಾಯಿ ಹೋದ್ಮೇಲೆ ಹೋಗ್ಬಿಟ್ಟು ಮಾತಾಡೋಕೆ ಆ ಶೀಟ್ಗೆ 600? ಮತ್ತೆಲ್ಲ ಸಾಬ್ರು ಹೊಡೆದು ಪುಡಿ ಮಾಡ್ಬಿಟ್ರು ಅಂದ್ರೆ ಪುಡಿ ಆಗತ್ತೆ ಗುರುಮಲಪ್ಪ ಅಂದ್ರು. ಆಯ್ತು ಹೋಗಿ ಆಗಲ್ಲ ರೆಡಿ ಮಾಡಿ ಈಗ 600 ರೂಪಾಯಿ ಏನು ಕೊಡ್ತಾರ ನೀವು? ಅದು ದೊಡ್ಡದು ತಗಡಿತ್ತು, ಗಲ್ಲೆಣ್ಣೆ ಸಿಗ್ತದಲ್ಲ ಹಾಕೊಂಡು ಒಂದು ದೊಡ್ಡದು ತಗಡಿತ್ತು. ಕೃಷಿ ಉಂಡ ಮಾಡಿದ್ವಿ ಮೇಡಮ್ ಅವರೇ, ಈರುಳ್ಳಿ ದೊಡ್ಡಿ ಅದಕ್ಕೆ ಮುಚ್ಚೋಣ ಅಂತ ಮಾಡಿದ್ದೀವಿ, ಪ್ಲಾನ್ ಹಾಕೊಂಡಿದ್ವಿ. ಅದು ನೋಡಿದ ತಕ್ಷಣ ಅಂದಾಯ್ತು ಅಂತ ಹಾಕೊಂಡಿದ್ವಿ. ಆಮೇಲೆ ತಿರುಗಿ ನೋಡಿದ್ವಿ ಗಲ್ಲೆ ಸಿಟ್ಟು ಕೊಡ್ತು ಬರ್ತಲ್ಲ, ಅದ್ರ ಜೊತೆ ಕುಡ್ದು ಇರ್ಲಿ ಸುಂದರ ಯಾಕೆ ಚಟ್ಸ್ಬಿಟ್ರು ಯಾಕಂದ್ರೆ ಕಾಯಿಗೆ ಹೊಡೆಯಕ್ಕೆ ಆಯ್ತು ಅಂದ್ಬಿಟ್ಟಣ. ಅದೊಂದು ಎಷ್ಟಪ್ಪ ಇದೆ ಆದ್ರೂ ಕೊಡಿದಂಗೆ ಆಯ್ತು ಕೊಡ್ತೇವೆ. ಈಗ 600 ರೂಪಾಯಿ ಹೋಯ್ತಾ? ಕೊಡಿ ದುಡ್ಡು ಜಾಸ್ತಿ ಕೊಡೋಣ. ಅವೆಲ್ಲ ಲೆಕ್ಕಕ್ಕಿಲ್ಲ. 600 500
ದಾನ ಶಿವರ ಕರ್ಣ ಕಣ್ರಿ ನೀವು ಅಪ್ಪಾಜಿ. 6 ರೂಪಾಯಿ ಕೊಟ್ಟಾಗೈತೆ ನೋಡಿ. 6 ರೂಪಾಯ ನನಗೊಂದು 600 ಕೊಡಿ. ಕೊಡ್ತೀವಿ. ಕೊಡಿ ಮತ್ತೀಗ ಎಳ್ನೀರು ಕೊಡಿಸಿ ಬನ್ನಿ. ಹ್ಞೂ ಅಲ್ಲೈತೆ 600 ರೂಪಾಯಿ ಕೊಟ್ಬೇಡಿ ನೀವು. ಇತಿಹಾಸ ಪಡ್ಬಾರ್ದು. ನಾನಂದು ಬಗೆದರೆ ದೈವ ಬಂದು ಬರದಂತ ಸರ್ವಜ್ಞ. ರೇವತಿ ಮೇಳ ಇವತ್ತೈತೆ ಹೋಗೋದಿಲ್ಲ. ರೇವತಿ ಮೇಳ ಹೋದ್ರೆ ಜಮೀನು ಆರಾಮ ಮಾಡೋದಾಗಿತ್ತು. ಆಮೇಲೆ ಇದು ಮಕ್ಕಳ ಜಮೀನು ಮಾಡೋಕ್ಕಾಗತ್ತೆ. ರೇವತಿ ಆಗಲಿ ಮಕ್ಕಳ ಮರ ಅದು ಹೋಗಿದೆ. 2 ಮರ ಕೈ ಕೊಟ್ಬಿಟ್ಟ. ಬನ್ನಿ ಬನ್ರಿ. ಕೆಳಗಡೆ ಹೋಗಿ ಗುರುಮಲಪ್ಪನ ಹತ್ರ ತರಲೆ ತಮಾಷೆ ಮಾತಾಡ್ತಾ ನಿಂತಿದ್ದೆ. ಅವ್ರ ಭಜನೆ ಕೇಳ್ತಾ ನನ್ನ ಮಗ ಕಿರ್ಚಾಡ್ತಾ ಇದ್ದ, ಮಮ್ಮಿ ತಿಂಡಿ ಹಾಕೊಡು ಬಾ, ನಂಗೆ ಟೈಮ್ ಆಯಿತು ಅಂತ. ಸೊ ನಾನು ಬರೋ ಅಷ್ಟರಲ್ಲಿ ಅವನೇ ತಿಂಡಿ ಹಾಕ್ಕೊಂಡು ತಿಂತಾ ಇದ್ದಾನೆ. ಏನು ಅಂತ ಇದ್ದೀರಲ್ಲ, ಏನು ಹೇಳ್ತಾ ಇದ್ದೀರಲ್ಲ? ತರಕಾರಿ ಹಚ್ಕೊಟ್ಟು ಬಂದಿದ್ದಾರೆ. ತಿನ್ನಿ. ನೀವು ಬಂದಿರೋದು ತರಕಾರಿ ಹೆಚ್ಚಕ್ಕ, ಮತ್ತೆ ತರಕಾರಿ ಹೆಚ್ಚಿಕೊಟ್ಟೆ ಅಂತ ಹೇಳ್ತಾ ಇದ್ದೀರಾ? ಚೋಡಿ ಅಪ್ಪಾಜಿ. ಜೋಳದ ರೊಟ್ಟಿ. ಇದು ಮೊಸರಿಲ್ವಾ? ಮೊಸರ ಬೇಕಾ ಬೆಳಗ್ಗೆ? ತಂದಿಲ್ಲ. ನೀವು ಉಳ್ಳಿ ಮಾತ್ರ ತತ್ತಿ ಕೊಡ್ತೀವಿ. ಮೊಸರು ಇಲ್ವಾ? ಬೆಣ್ಣೆ ಇಲ್ವಾ? ಹಾಲು ಇಲ್ವಾ? ತುಪ್ಪ ಇಲ್ವಾ? ಏನಿಲ್ದಾರ ಹಾಲು ಇರಿ. ಮೊಸರು ಇಲ್ದಾರ ಹಾಲು ಇರಿ ಅನ್ನೋದು ಗೊತ್ತು. ಉಳ್ಳಿ ತಂದು ಕೊಡಕ್ಕಾಗಲ್ಲ ಮೇಡಮ್ಗೆ. ತಿನ್ನಿ ತಂದು ಕೊಟ್ಬಿಟ್ಟಿರ. ಆಮೇಲೆ ನಮ್ದು ಇದ್ದಿದ್ದೆ ಕಾನ್ವರ್ಸೇಷನ್. ಅವಿಕ್ಕಿ ಬಾಬು ಡೈಲಿ ರೊಟ್ಟಿ ಚಪಾತಿ ಡೈಲಿ ರೊಟ್ಟಿ ಚಪಾತಿ ಬೇರೆ ಏನಾದ್ರು ಕಷ್ಟ ಸುಖ ಮಾತಾಡ್ಕೊಂಡು ಗುರುಮಲಪ್ಪ ಅವರು ನೀವು ಅನ್ಕೋಬಹುದು ಟೊಮಾಟೊ ಇಷ್ಟೇ ಪಲ್ಟಿ ಹೊಡೆದ್ರು ಸೋಫಾ ಮೇಲೆ ಕೂತ್ಕೊಳ್ಳಲ್ಲ, ಚೇರು ಟೇಬಲ್ ಮೇಲೆ ಕೂತ್ಕೊಳ್ಳಲ್ಲ. ಪಾರ್ಟಿಗಳಿಗೆ ಹಂಗೆ ಮಾಡ್ತೀವಿ, ಹಂಗೆ ಕೆಳಗಡೆ ಕುತ್ಕೊಂಡು ತಿಂದೆ ಅಭ್ಯಾಸ. ಸತೀಶು ಅಷ್ಟೇ, ಎಷ್ಟೇ ಕೊಟ್ಟರು ಅವ್ರು ಕೆಳಗಡೆ ಕುತ್ಕೊಂಡು ತಿನ್ನಲ್ಲ. ಗೈಸ್ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಅಲ್ಲಿ ಮಾತಾಡ್ತಾ ಇದ್ದೀನಿ ಎಲ್ಲ ಹೇಳ್ಬೇಕು. ಅದೇ ನಾನೇ ಬಾಸ್ ಫೋನ್ ಮಾಡಿದ್ರು, ಬೆಳಗ್ಗೆ 10 ಗಂಟೆ ಬನ್ನಿ ಗುರುಮಲಪ್ಪ ಅಂದರು. ನಾನು ಎಲ್ಲ ಹಚ್ಚಿಬಿಡ್ತಿದ್ದೆ, ಎಲ್ಲ ನೀವು ತರಕಾರಿ ಎಲ್ಲ ನೀವು ನೆನ್ನೆ ಬೆಳಗ್ಗೆಗೆ ಬೇಡಿ ಅಂದರು. ಹೀಗೆ ಮಾತಾಡ್ತಾ ಯಾವುದೋ ಕಾಲ್ ಬಂತು ಅಂತ ಅವರು ಕೂಡ ಅರ್ಜೆಂಟು ಹೊರಟೋದ್ರು. ಸೊ ಸತೀಶ್ ಗುಲಾಬ್ ಜಾಮೂನ್ ಮಾಡಿದರು, ನನಗೆ ಅಂತ ಕೊಟ್ಟು ಕಳಿಸಿದ್ದಾರೆ ಮೇಲಕ್ಕೆ. ನನಗೆ ಅವ್ರು ಮಾಡೋ ಒಬ್ಬಟ್ಟು ಗುಲಾಬ್ ಜಾಮೂನು ತುಂಬ ಇಷ್ಟ. ಸೊ ಟೇಸ್ಟ್ ಮಾಡ್ತಾಯಿದ್ದೀನಿ. ಬಿಸಿ ಗುಲಾಬ್ ಜಾಮೂನ್ ತುಂಬಾ ಚೆನ್ನಾಗಿತ್ತು, ಸಾಫ್ಟಾಗಿ. ಈ ಹಳೆ ಕಾಲದಲ್ಲಿ ಕೈ ಬಾಯಿ ನೆಕ್ಕೋತಾರಲ್ಲ, ಅಷ್ಟು ಚೆನ್ನಾಗಿತ್ತು ಅಂತಾರಲ್ಲ, ಹಾಗೆ ಕೈ ಬಾಯಿ ಎಲ್ಲ ನೆಕ್ಕೋತಾ ಇದ್ದೀನಿ. ಅಂದರೆ ಸಿರಾ ಸಕ್ಕರೆ ಪಾಕ ಏನು ನಾನು ಹಾಕ್ಕೊಂಡಿರಲಿಲ್ಲ, ಬರೀ ಜಾಮೂನ್ ಹಾಕ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಲುಕ್ ಕೊಡ್ತಾಯಿದ್ದೀನಿ. ಯಾರಿಗೆ ಅಂದರೆ ನನ್ನ ಮಗಳಿಗೆ, ಬಿಕಾಸ್ ಆಫ್ ಅವಳು ಏನೇನು ಮಾಡ್ತಾಳೆ ಅಂತ. ವಿಡಿಯೋ ದಯವಿಟ್ಟು ಸ್ಕಿಪ್ ಮಾಡಬೇಡಿ, ನೀವೇ ನೋಡಿ. ನಾನು ನೀನು ಪಿಂಕ್, ನಾನು ನೀನು ಪಿಂಕ್ ಫೋನು. ನಾನು ನೀನು ಪಿಂಕ್ ಹಿಂಗೆ ಆಡ್ತಾ ಇದ್ಯಾ? ತಿಂದಿದ್ದು ಜಾಸ್ತಿ ಆಗೈತಾ? ಎಲ್ಲೋ ತಿಂದಿದ್ದು ಹಂಗೆ ಹೊಡೆಯೋದು ನಾನು. ಬೀಳು ಕುಡುಕಿ ಥರ ಆಡ್ಬೇಡ ನನ್ನ ಹತ್ರ. ನಾನು ಚಿಕ್ಕು ಪಾಪ, ನೀನು ಚಿಕ್ಕು ಪಾ. ನೋಡ್ತಾ ಇದ್ದೀರಲ್ಲ, ಇವಳು ನಮ್ಮನೆ ಮರಿ ರಾಕ್ಷಸಿ ಅವತಾರಗಳನ್ನ. ನಿಜಕ್ಕೂ 5 ನಿಮಿಷ ಮಧ್ಯಾಹ್ನ ಟೈಮ್ ಮಲ್ಕೊಳಕ್ಕೆ ಬಿಡ್ತಾಯಿಲ್ಲ. ಇದ್ದಾಗ ಇಷ್ಟು ಗೋಳಿಸ್ಕೊತಾಳೆ. 5-10 ನಿಮಿಷ ಆ ಕಡೆ ಈ ಕಡೆ ಹೋಗ್ಬಿಟ್ರಂತೂ ಮನೆಯೆಲ್ಲ ಬಿಕ್ಕೋ ಅನ್ನುತ್ತೆ. ಎಲ್ಲೋ ಇಲ್ವಲ್ಲಪ್ಪ, ಎಲ್ಲೋದ್ಲಪ್ಪ ಅನ್ನೋಂಗೆ ಹುಡ್ಕೋಂಗಾಗುತ್ತೆ. ಸೊ ಇವಳಿಲ್ಲ ಅಂದರೆ ನಮಗೆ ದಿನ ಹೇಗೆ ಹೋಗುತ್ತೆ ಗೊತ್ತಾಗಲ್ಲ. ಅವಳು ಏನೇ ಮಾಡಲಿ, ಅವಳೇ ನಮ್ಮನೆ ಲಕ್ಷ್ಮಿ. ಹಲೋ, ನಮಸ್ಕಾರ, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿರ್ತೀರಾ. ನಾನು ಹಿಂಗಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ, ಮೈಸೂರಿಂದ.
ತುಂಬ ಇನ್ಯಾಕ್ಟಿವ್ ಆಗಿಬಿಟ್ಟಿದ್ದೆ 2-3 ಡೇಸಿಂದ, ಮೂಡೇ ಇರಲಿಲ್ಲ. ಸೊ ನಾನೇ ವಾಪಸ್ ಕಮ್ ಬ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಮ್ಮ ಊರಿಗೆ ಹೋದಾಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಕಾರಣಾಂತರಗಳಿಂದ ತುಂಬ ಮೂಡಿ ಆಗಿಬಿಟ್ಟೆ ಅಂತಲೇ ಹೇಳ್ಬೋದು. ವಿಡಿಯೋ ಮಾಡಬೇಕಾ ಬೇಡವಾ, ಅಯ್ಯೋ ಯಾರಿಗೆ ಬೇಕು ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಸೊ ವೀಡಿಯೋನೇ ಮಾಡಿರಲಿಲ್ಲ. ಇವತ್ತು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದೆ, ಮತ್ತೆ ಒಂಥರ ಸ್ವಿಚ್ ಆಫ್ ಅನ್ನೋ ಥರ ಮೂಡ್. ಇವತ್ತು ತುಂಬ ಸ್ವಿಂಗ್ 3-4 ಡೇಸಿಂದ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನನ್ನ ಹೊಸ ವಿಡಿಯೋ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಸಿಗುತ್ತೆ. ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಸಖತ್ ನಿದ್ರೆ ಮಾಡಿ ಮುಖ ಎಲ್ಲ ಡಲ್ಲಾಗಿದೆ. ಮೀನ್ಸ್ ಅಂದರೆ ಏನೋ ಒಂಥರ ಮೂಡಿಲ್ಲ. ಆ್ಯಸ್ ಯೂಶ್ವಲ್ ಎದ್ದೇಳೋದು, ಮನೆ ಕೆಲಸ ಅದೆಲ್ಲ ಇದೆ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರಲಿಲ್ಲ ಅಂತ. ಸೊ ಅಷ್ಟೇ. ಸೊ ಈಗ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನು ಮಾಡ್ತಾಯಿದ್ದೀನಿ ಅಂದರೆ ವೆರೈಟಿ ಸ್ನ್ಯಾಕ್ ರೆಸಿಪೀಸ್ ಶೂಟ್ ಮಾಡ್ತಾಯಿದ್ದೀನಿ, ನಿಮ್ಗೆ ಶೇರ್ ಮಾಡೋಣ ಅಂತ. ಸೊ ವೆಜ್ ಆಲೂ ಚೀಸ್ ಬಾಲ್ ಮಾಡ್ತಾಯಿದ್ದೀನಿ. ಸೊ ಒಂದ್ಸಲಿ ಆಯ್ತೀಗ. ಮಧ್ಯಾಹ್ನ ಮಾಡಿದ್ದು ಕಬಾಬ್ ನೋಡಿ ಪ್ಲೇಟಲ್ಲಿ ಹಂಗೆ ಇದೆ, ಯಾವುದು ಖಾಲಿ ಆಗಿಲ್ಲ. ಬಟ್ ಆಲ್ರೆಡಿ ವೆಜ್ ಆಲೂ ಚೀಸ್ ಬಾಲ್ ಟೆಂಟಡಾನ್ ಕ್ರಿಸ್ಪಿ ಬಿಸಿ. ಸೊ ಇದು ಬ್ರೆಡ್ ಆಲೂ ಚೀಸ್ ಬಾಲ್. ಸ್ವಲ್ಪ ದೂರ ನಿಂತ್ಕೊಂಡು ಹಾಕಬೇಕು, ಬಿಕಾಸ್ ಆಫ್ ಬ್ರೆಡ್ನ ನೀರಲ್ಲಿ ಡಿಪ್ ಮಾಡಿದ್ದೀನಿ. ಸೊ ಹಾಗಾಗಿ ಇದು ಬೇರೆ ರೆಸಿಪಿ, ಅದು ಬೇರೆ ರೆಸಿಪಿ. ಒಂದೇ ಇಂಗ್ರೀಡಿಯೆಂಟಲ್ಲಿ 2-3 ಥರ ವೆರೈಟಿ ಮಾಡ್ತಾಯಿದ್ದೀವಿ. ಬೆಳಗ್ಗೆಯಿಂದ ಏನೇನಾಯಿತು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಅಷ್ಟರಲ್ಲಿ ಇದಿಷ್ಟು ಮಾಡಿ ಮುಗಿಸ್ತೀನಿ. ಏನೇನು ಮಾಡ್ತಾಯಿದ್ದೀನಿ ನೋಡಿ, ಇಷ್ಟೆಲ್ಲ ಇದೆ. ಇನ್ನೂ ಇಷ್ಟೆಲ್ಲ ಮಾಡಬೇಕು. ಮಧ್ಯಾಹ್ನ ಮಾಡಿದ್ದು ಕಬಾಬು ಇದೆ. ನೈಟ್ ಊಟಕ್ಕೆ ಆಲ್ರೆಡಿ ಚಪಾತಿ ಕಲಿಸಿಟ್ಟಿದ್ದೀನಿ. ಸೊ ಕಾಣಿಸ್ತಾ ನಿಮಗೆ ಚಪಾತಿ, ಅದರಲ್ಲೂ ಇದು ಬೇಕಂತ ನನ್ನ ಮಕ್ಕಳಿಗೆ. ಸೊ ಏನೇನು ಹಾಕಿದ್ದೀನಿ, ಹೆಂಗೆ ಮಾಡೋದು ಪ್ರತಿಯೊಂದು ಶೇರ್ ಮಾಡ್ತೀನಿ. ಬೆಳಗ್ಗೆಯಿಂದ ಏನೇನಾಯಿತು ಅಂತ ನಾನು ನೋಡ್ಕೊಂಬನ್ನಿ. ಇವತ್ತು ಚಿಕನ್ ಬಿರಿಯಾನಿ, ಚಿಲ್ಲಿ ಚಿಕನ್ ಮಾಡಿದ್ದೆ, ಮತ್ತು ಕಬಾಬ್, ಎಗ್ ಈ ಥರದ್ದೆಲ್ಲ ಮಾಡಿದ್ದೆ. ಎಲ್ಲ ಹಂಗಂಗೆ ಇದೆ. ರಾಯ್ತ, ಹೆಸರು ಕಾಳು ಹುಸ್ಲಿ ನೋಡಿ, ಖಾಲಿನೇ ಆಗಿಲ್ಲ ಮಾಡಿದಂಥದ್ದು, ಹಾಗೇ ಇದೆ. ಸೊ ಏನೇನಾಯಿತು ಅಂತ ಶೇರ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಎಲ್ಲೂ ಹೋಗಬೇಡಿ. ಕಂಪ್ಲೀಟಾಗಿ ಕರೆದು ಮುಗಿಸ್ಬಿಟ್ಟು ಸಿಗ್ತೀನಿ. ಓಕೆ. ವಾಕ್ ಮುಗಿಸ್ಕೊಂಡು ಬಂದ ತಕ್ಷಣ ಏನು ಮಾಡ್ತಾಯಿದ್ದಾಳೆ ನನ್ನ ಮಗಳು ಅಂತ ನೋಡ್ತಾ ಇದ್ದೀರಾ. ಬೀಟ್ರೋಟ್, ಕ್ಯಾರೆಟ್, ಬೆಟ್ಟದ ನೆಲ್ಲಿಕಾಯಿನ ABC ಜ್ಯೂಸ್, ಇವಾಗೆಲ್ಲ ಏನು ಟ್ರೆಂಡಿಂಗಲ್ಲಿದೆ, ಅಥವಾ ಡಿಟಾಕ್ಸ್ ಡ್ರಿಂಕ್ ಅಂತಲೂ ಕೂಡ ಕರಿಬೋದು, ಎಲ್ಲರೂ ಮಾಡ್ಕೊಂಡು ತಿಂತಾಯಿದ್ದಾರೆ. ಸೊ ಎಲ್ಲ ರುಬ್ಬಿಟ್ಟು ಐಸ್ ಕ್ಯೂಬ್ಸ್ಗೆ ಹಾಕ್ಬಿಟ್ಟು ಐಸ್ ಕ್ಯೂಬ್ ಮಾಡ್ತೀನಿ ಮಮ್ಮಿ. ಬೆಳಗ್ಗೆ ಎದ್ದು ಬಿಸಿನೀರಿಗೆ ಹಾಕ್ಕೊಂಡು ಕುಡಿತೀನಿ ಮಮ್ಮಿ, ಸ್ಕಿನ್ನು ಗ್ಲೋ ಬರುತ್ತೆ ಮಮ್ಮಿ ಅಂತ ಏನೇನೋ ಟ್ರೈ ಮಾಡ್ತಾಯಿದ್ದಾಳೆ. ಯಾಕಂದರೆ ಓದೋದು ಬರೆಯೋದು ಏನೂ ಇಲ್ಲ, ಆರಾಮ್ಸೆ ಇದ್ದಾಳೆ ಅಲ್ವಾ. ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಏನೇನೋ ಇನೋವೇಟಿವ್ ಆಗಿ ಮಾಡ್ತಾಯಿದ್ದಾಳೆ. ಮಾಡಿಬಿಟ್ಟು ಫ್ರಿಜ್ಗೆ ಇಡ್ತಾ ಇದ್ದಾಳೆ. ಸೊ ನಾನು ಏನಾದರೂ ಮಾಡ್ಕೊಳ್ಳಿ ಅಂತ ಇವತ್ತು ವಾಕ್ ಮುಗಿಸ್ಕೊಂಡು ಬಂದ ತಕ್ಷಣ ಬೆಳಗ್ಗೆ ಚಿಕನ್ ತಂದಿದ್ರು ಸತೀಶ್. ಬಿರಿಯಾನಿ ಮಾಡ್ತಾಯಿದ್ದೀನಿ ನಾಟಿ ಸ್ಟೈಲು. ಸೊ ಬಿರಿಯಾನಿ ಜೊತೆ ರೆಡ್ ರೆಸ್ಟೋರೆಂಟ್ ಸ್ಟೈಲ್ ಚಿಲ್ಲಿ ಚಿಕನ್, ಆಂಧ್ರ ಸ್ಟೈಲ್ ಅಂತಲೂ ಕರಿಬೋದು, ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್. ಚಾಪ್ಸ್ ಮಾಡಿ ಬೇಜಾರಾಗಿದ್ದರೆ ಈ ರೀತಿ ಮಾಡಿ. ಏನಂದರೆ ನನಗೆ ರೆಸಿಪಿ ಎಲ್ಲ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಚಿಕನ್ನ 2 ವಿಷಲ್ ಸಾಕು. ಉಪ್ಪು, ಅರಿಶಿನ ಪುಡಿ, ಚೂರು ಲೆಮನ್ ಮತ್ತು ಪೆಪ್ಪರ್ ಹಾಕಿ ಬೇಯಿಸ್ಕೊಂಡೆ. ಕಬಾಬು ಕೂಡ ಸೈಡಲ್ಲಿ ಕಲಸಿಟ್ಟೆ. ಸೊ ಬೆಂದಿರೋ ಚಿಕನ್ ತೊಗೊಂಡು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಗ್ಗರಣೆ ಕೊಟ್ಟು, ಕ್ಯಾಪ್ಸಿಕಮ್ ಹಾಕಿ, ಗ್ರೀನ್ ಚಿಲ್ಲಿ ಕಟ್ ಮಾಡಿ ಹಾಕಿ, ಬೆಂದಿರೋ ಚಿಕನ್ ಹಾಕಿ, ಸ್ವಲ್ಪ ಸೋಯಾ ಸಾಸ್, ವೆನಿಗರ್, ಚೂರು ಟೊಮೆಟೊ ಕೆಚಪ್ ಹಾಕಿ
ಲೆಮನ್ ಸ್ಕ್ವೀಸ್ ಮಾಡಿ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಅಂತ ಸಿಗುತ್ತೆ, ಇಲ್ಲ ಚಿಲ್ಲಿ ಫ್ಲೇಕ್ಸ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಂಧ್ರ ಸ್ಟೈಲ್ ರೆಡ್ ಕಲರ್ ಚಿಲ್ಲಿ ಚಿಕನ್ ರೆಡಿ ಟು ಈಟ್ ಆಗುತ್ತೆ. ಸೂಪರಾಗಿರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ಸ್ವಲ್ಪ ಥಿಕ್ನೆಸ್ ಬೇಕು ಅಂದರೆ ಕಾರ್ನ್ಫ್ಲೋರ್ನ ನೀರಲ್ಲಿ ಕಲಿಸ್ಬಿಟ್ಟು ಚೂರು ಗಂಟಿಲ್ದಿರೋ ಥರ ಹಾಕಿ ಮೇಲೆ ಸೂಪರಾಗಿರುತ್ತೆ. 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಸಾಕಾಗುತ್ತೆ. ಸೊ ನಿಜಕ್ಕೂ ತುಂಬಾ ಚೆನ್ನಾಗಿತ್ತು, ಖಾರವಾಗಿ. ನಾನು ಕಬಾಬ್ನ ಸಂಜೆ ಮಾಡ್ಕೊಳ್ಳೋಣ, ಕರ್ಕೊಳ್ಳೋಣ, ಇಲ್ಲ ಮಧ್ಯಾಹ್ನ ಕರಿಯೋಣ ಅಂತ ಹೇಳಿ ಇಷ್ಟೆಲ್ಲ ಕೆಲಸ ಮಾಡೋ ಜೊತೆಗೆ ನೋಡಿ ಅಡುಗೆ ಮನೆ ಕೂಡ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಸೊ ಅದು ಕೆಲಸ ಕೂಡ ಒಂದು ಪ್ರೋಸೆಸ್. ಕಬಾಬ್ನ ತೆಗೆದು ಫ್ರಿಜ್ಗೆ ಇಟ್ಬಿಟ್ಟು ಮಿಕ್ಕಿದ್ದೆಲ್ಲನೂ ಕೆಲಸ ಮಾಡ್ಕೋತಾ ಇದ್ದೀನಿ. ನನಗೆ ಚಿಕನ್ ಮಟನ್ ಮಾಡಿದಾಗ ಎಷ್ಟು ಬೇಗ ಅಡುಗೆ ಮನೆ ಕ್ಲೀನ್ ಮಾಡ್ತೀನಪ್ಪ ಅಂತ ಅನಿಸ್ತಾ ಇರುತ್ತೆ. ನನಗೆ ಅಂತಲ್ಲ, ಎಲ್ಲ ಹೌಸ್ ವೈಫ್ಗಳಿಗೂ ಇದು ಕಾಮನ್ ಆಗಿ ಈ ರೀತಿ ಆಗೇ ಆಗುತ್ತೆ. ಟೇಲ್ಸ್ಗೆಲ್ಲ ಆರಿರುತ್ತೆ, ಜಿಡ್ಡು, ಆಮೇಲೆ ಚಾಕೆಲ್ಲ ಹಾಕ್ದಾಗೆಲ್ಲ ಸುತ್ತ ಆರಿರುತ್ತೆ. ಸೊ ಅದು ಒಂಥರ ಅಡುಗೆ ಮನೆಯೆಲ್ಲ ಸ್ಮೆಲ್ ಇರುತ್ತೆ. ಸೋಪ್ ಆಯಿಲ್ ಹಾಕ್ಕೊಂಡು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆಯೆಲ್ಲ ಹಾಲಿನ ಪಾತ್ರೆ ಒಂದಿತ್ತು, ಮಿಕ್ಕಿದ್ದು ಎಲ್ಲನೂ ನೀಟಾಗಿ ವಾಶ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಇಷ್ಟೊತ್ತಿಗಾಗಲೇ ಚಿಕನ್ ಬಿರಿಯಾನಿ ದಮ್ ಹಾಕೋದು ಒಂದೇ ಬ್ಯಾಲೆನ್ಸ್ ಇತ್ತು. ಸೊ ದಮ್ ಹಾಕಿ ಮುಗಿಸ್ಬಿಟ್ಟು ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ನನ್ನ ಮಗಳು ಮಮ್ಮಿ ಹಾಕ್ಕೊಡು ಮಮ್ಮಿ ಹೊಟ್ಟೆ ಸಿತೈತೆ ಅಂತ ಹೇಳ್ತಾಯಿದ್ಲು. ಸೊ ಅವಳಿಗೂ ಕೂಡ ಪ್ಲೇಟ್ಗೆ ಸರ್ವ್ ಮಾಡಿ ನನ್ನ ಮಗನಿಗೆ ತಟ್ಟೆಗೆ ಹಾಕಿ ಹಾರಾಕಿದ್ದೀನಿ. ಬಿಕಾಸ್ ಆಫ್ ಅವನಿನ್ನು ಸ್ನಾನ ಮಾಡ್ತಾಯಿದ್ದ, ಸ್ವಿಮ್ಗೆ ಹೋಗ್ತಾನೆ. ಸ್ವಿಮ್ಮಿಂದ ಬಂದು ನಾನು ಮನೇಲಿ ಸ್ನಾನ ಮಾಡಿಸ್ತೀನಿ. ಸೊ ಸ್ನಾನ ಮಾಡ್ತಾಯಿದ್ದ, ಅವ್ನು ಬರೋಷ್ಟರಲ್ಲಿ ಹಾರಾಕು ಮಮ್ಮಿ ಬಿಸಿ ತಿನ್ನೋಕ್ಕಾಗಲ್ಲ, ಟ್ಯೂಷನ್ ಟೈಮ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅವನಿಗೆ ಪ್ಲೇಟ್ಗೆ ಹಾರಾಕಿದ್ದೆ. ಇವಳಂತೂ ಸೂಪರಾಗಿದೆ ಅಂತ ಅಂದ್ಕೊಂಡು ತಿಂತಾಯಿದ್ದಾಳೆ. ಬೆಳಗ್ಗೆ ರೈಸ್ ಐಟಮ್, ಇದ್ರ ಜೊತೆ ನಾನು ಹೆಸ್ರು ಕಾಳನ್ನ ನೆನೆಸಿ ಬೇಯಿಸಿ ಕೂಗಿಸ್ಕೊಂಡು ಉಸ್ಲಿ ಮಾಡಿದ್ದೆ ಸತೀಶ್ಗೆ. ಯಾಕಂದರೆ ಈಗ ರೊಟ್ಟಿ ಚಪಾತಿ ಇದ್ದರೆ ಸುಮ್ಮನೆ ತಿನ್ಕೋತಾರೆ, ಬೆಳಗ್ಗೆ ರೈಸ್ ಅಂದರೆ ಬೇಜಾರು ಮಾಡ್ಕೋತಾರೆ. ಹಾಗಾಗಿ ಇಷ್ಟೆಲ್ಲ ವಾಕ್ ಮುಗಿಸ್ಕೊಂಡು ಬಂದು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ. ನನ್ನ ಮಗ ಕೂಡ ಸ್ನಾನ ಮುಗಿಸಿ ಬಂದ, ಅವನಿಗೂ ಕೂಡ ತಿಂಡಿ ತಿಂತಾಯಿದ್ದಾನೆ. ಅವನಿಗಂತೂ ಫೇವ್ರೆಟ್ ಚಿಕನ್ ಬಿರಿಯಾನಿ ನಾನು ಮಾಡೋದು. ತುಂಬ ಚೆನ್ನಾಗಿದೆ ಮಮ್ಮಿ ಅಂತ ತಿಂತಾಯಿದ್ದ. ಅವನಿಗೆ ನೀರು ದೋಸೆ ಬೇಕಿತ್ತಂತೆ, ಚಿಲ್ಲಿ ಚಿಕನ್ಗೆ ನೀರು ದೋಸೆ ಮಾಡಿಲ್ವಾ ಅಂತ ಕೇಳ್ತಾನೆ. ನೀನು ನಿನ್ನೆನೇ ಹೇಳಬೇಕಿತ್ತಲ್ವ ನೀರು ದೋಸೆ ಬೇಕು ಅಂತ ನಾನು ಕೂಡ ಗದರ್ತಾ ಇದ್ದೆ ಅವನಿಗೆ. ಹೇಳು, ಯಾಕೆ ನಿಲ್ಲಿಸ್ಬಿಟ್ಟೆ? ಹೇಳು ವಾಪಸ್ ಹೇಳು. ಅದೇನು ಹೇಳ್ತಾ ಇದೆಯಾ ಅಷ್ಟೊತ್ತಿಂದ? ನಾನು ಓದಬೇಕು, ಬರೀಬೇಕು. ಅದಕ್ಕಿಂತ ಸ್ಟೇಟ್ ಟಾಪರ್ ನೋಡಿದ್ನಲ್ಲ ಈಗ ಹಾಕಿರೋ ಟಾಪರ್. ಆ ಹುಡುಗಿ ಕಾಲು ದಸ್ತಿಲಿ ನುಗ್ಗಿಸ್ತೀನಿ. ಏನು ಅದೇ ಅದನ್ನ ಆ ಹುಡುಗಿ ಕಾಲು ದಸ್ತಿಲಿ ನುಗ್ಗಿಸ್ತೀನಿ ಹೇಳಿದ್ನಲ್ಲ. ಏನಕ್ಕದು? ಅದೆಲ್ಲ ಬೇಯಿಸ್ಬೇಕು. ಪೊಟ್ಯಾಟೊ ಬೇಕು ನಿನಗೆ ಚಾರು. ಇವಾಗ ತಿಂದಿದ್ದೇನೆ, ಇಡೋಲಿ ಸುಮ್ಮನೆ. ನೀನು ಇಡೋಲಿ. ಅದನ್ನು ಇಲ್ಲೆಲ್ಲ ಕೆಳಗಡೆ ಬೇಯಿಸ್ಕೊಂಡು ನಾನು ಪೊಟ್ಯಾಟೊ ಏನು ಕೇಳಿ ತಂದಿರೋದು ಇವತ್ತು ಮಾಡೋಕ್ಕಲ್ಲ, ಸಂಜೆ ನಾನು ಕೈಲಿ ಆಯ್ತು. ಹಿಂಗೆ ನನ್ನ ಅಪ್ಪ ಇವತ್ತು ಟೆಸ್ಟ್ ಇದು. ಟೆಸ್ಟೇ ಇಲ್ಲ, ಫೋನ್ ಮಾಡ್ಕೊಳ್ಳಿ ನನ್ನ. ಆಯ್ತು ಕೇಳ್ತೀನಿ ನಾನು. ಹಿಂಗೆ ಹೋಗೋದು ಟಾಪ್ ಬರ್ತಾರೆ ರೋಡಲ್ಲಿ ಒಂದು ರೌಂಡ್ ಹೋಗ್ತೀನಿ ನೋಡಿ. ಇಡೋಲಿ ಒಂದು ನಿಮಿಷ. ಗಾಡಿ ಇಡೋಲಿ. ಇಡು. ಎಷ್ಟು ಅನ್ಕೊಂಡಿದ್ಯಾ ಟೈಮು? ಇನ್ನು ಎಷ್ಟು ನಿಮಿಷ ಐತೆ? ನೀನು ಗಾಡಿ ನಿಲ್ಸಲಿ. ಒಂದ್ಸಲ ಅಲ್ವಾ ಹೇಳೋದು ಗಾಡಿ ಮುಟ್ಬೇಡ ಅಂತ? ಕೊಟ್ಕೊಂಡು ಹೊಂಟೋಗ್ಬಿಡ್ತೀಯಾ? ನಿಲ್ಸು ಸೈಡ್ಗೆ. ಎಕ್ಸ್ಲೀಟ್ರನ ಅವನು ಅವ್ರ ಪಪ್ಪನ್ನ ಕಾಯ್ತಾ ಇದ್ದ. ಬಟ್ ಅವ್ರ ಪಪ್ಪ ಕೆಲಸ ಮಾಡ್ತಾಯಿದ್ರು, ಅಂದರೆ ಮೀನ್ಸ್ ಕೇಟ್ರಿಂಗಲ್ಲಿ ಇವತ್ತು ಆರ್ಡ್ರ್ ಇತ್ತು. ಸೊ ಹಾಗಾಗಿ ನಮ್ಮ ಡ್ರೈವರ್ಗೆ ಕರ್ಕೊಂಡೋಗಿ ಬಿಟ್ಟು ಬಾರೋ ಅಂತ ನಮ್ಮ ಡ್ರೈವರ್ನ ಕಳಿಸಿದ್ರು. ಚೀಕಾ, ಅವ್ನ ಕೈ ಕೊಡಬೇಡ ಗಾಡಿ ಓಡಿಸ್ತೀನಿ ಅಂದರೆ. ಅವ್ನು ಕಲ್ತಿರೋದು ಸಾಕು, ಅವ್ನಿಗಿನ್ನೂ 18 ಇಲ್ಲ ಗಾಡಿ ಓಡ್ಸಕ್ಕೆ ಅವನು. ಅದಕ್ಕೆ 50 ಲೋ. ನೀನು ಕರ್ಕೊಂಡೋಗ ತಲಾರಟೆ.
ಇವಳು ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತ, ನಾನಿನ್ನೂ ತಿಂಡಿನೇ ತಿಂದಿಲ್ಲ. ಸೊ ಬ್ರೆಡ್ ಇಟ್ಕೊಂಡು ಬ್ರೆಡ್ನ ಟೋಸ್ಟ್ ಮಾಡು ಮಮ್ಮಿ ಅಂತ ಅಂದ್ಬಿಟ್ಟು ಕೆಳಗಡೆ ಈರುಳ್ಳಿ ಟೊಮೆಟೊ ಏನೇನೋ ಕಾರ್ನ್ ಎಲ್ಲ ತೊಗೊಂಬಂದು ಬ್ರೆಡ್ ಮೇಲೆ ಸ್ಲೈಸ್ ಮಾಡಿಕೊಂಡು ಏನೇನೋ ಮಾಡ್ಕೋತಾ ಇದ್ದಾಳೆ. ಏನಾದರೂ ಮಾಡ್ಕೊ, ಅಡುಗೆ ಮನೆ ಚೆಲ್ಲಬೇಡ ಅಂತ ಹೇಳಿ ನಾನು ಕೂಡ ತಿಂಡಿ ಹಾಕ್ಕೊಂಡು ತಿಂತಾಯಿದ್ದೀನಿ. ಸತೀಶ್ ಇನ್ನೂ ಬಂದಿರಲಿಲ್ಲ, ಅವರು ಸ್ನಾನನೂ ಮಾಡಿರಲಿಲ್ಲ. ಕಬಾಬ್ ಮಧ್ಯಾಹ್ನ ಕರೆದ್ರಾಯ್ತು ಅಂತ ಹೇಳಿ ಅವ್ರು ಬಂದಮೇಲೆ ಬಿಸಿ ಹಾಕ್ಕೊಟ್ರಾಯ್ತು ಅಂತ ನಾನು ಕೂತ್ಕೊಂಡು ತಿಂತಾಯಿದ್ದೀನಿ. ನಿಜಕ್ಕೂ ತುಂಬ ಸಖತ್ತಾಗಿತ್ತು. ಸೊ ತಿಂದು ಒಳ್ಳೆ ನಿದ್ದೆ ಮಾಡಿದೆ. ಮಧ್ಯಾಹ್ನ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಸೊ ಏನೇನು ಉಳಿದಿದ್ದೆಲ್ಲ ಬಿಸಿ ಮಾಡಿಟ್ಟು ಮಧ್ಯಾಹ್ನ ಕಬಾಬ್ ಕರೆದಿದ್ದೆಲ್ಲ ಕಬಾಬ್ ಸ್ವಲ್ಪ ಹಂಗೇ ಇತ್ತು. ಸೊ ಇವಾಗ ಏನು ಬೇಕಂತೆ ಅಂದರೆ, ಯಾವುದೋ ಟಿ ವಿಲಿ ನೋಡಿದ್ರಂತೆ ಕಟ್ಲೆಟ್ ಅಥವಾ ನೋಡಿ ಕಾಳು ಉಸ್ಲಿ ಕೂಡ ಹಾಗೆ ಇದೆ, ಖಾಲಿನೇ ಆಗಿಲ್ಲ. ಮಾಡಿದ್ದೆಲ್ಲ ಖಾಲಿ ಆಗಿಬಿಟ್ರೆ ಚೆಂದ. ನಮ್ಮ ಮನೇಲಿ ಇದೊಂದು ಬೇಜಾರು. ಆಲೂಗಡ್ಡೆ ಬೇಯಿಸ್ಕೊಂಡೆ, ಈರುಳ್ಳಿ ಟೊಮೆಟೊ ಏನೇನು ತರಕಾರಿ ಬೀನ್ಸು ಕ್ಯಾರೆಟು ಮತ್ತು ಕಾರ್ನ್ ಎಲ್ಲನೂ ಇತ್ತು, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಒಂದು ಚೀಸ್ ಬಾಲ್ ಮಾಡೋಣ ಆಲೂಗಡ್ಡೆ ಅಂತ. ಸ್ವಲ್ಪ ಬ್ರೆಡ್ ಕೂಡ ಇತ್ತಲ್ಲ ಮಧ್ಯಾಹ್ನ ನನ್ನ ಮಗಳು ಬೆಳಗ್ಗೆ ಮಾಡಿಟ್ಟಿದ್ಲಲ್ಲ, ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಸ್ವಲ್ಪ ಕಾರ್ನ್ಫ್ಲೋರ್ನ ನೀರಲ್ಲಿ ಹಾಕಿ ತೆಳುಗೆ ಕಲಿಸ್ಕೊಂಡು ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಚೂರು ಅಚ್ಕಾರದ ಪುಡಿ ಹಾಕಿ ಈ ರೀತಿ ಬಾಲ್ಸ್ ಮಾಡ್ಕೋಬೇಕು. ಬೇಕಿದ್ದರೆ ನಿಮಗೆ ಸ್ವಲ್ಪ ನಿಂಬೆಹಣ್ಣು ಸ್ಕ್ವೀಸ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಹುಳಿ ಟ್ಯಾಂಗಿ ಸ್ವೀಟ್ ಆಗಿದ್ದರೆ ತುಂಬ ಇಷ್ಟ ಆಗುತ್ತೆ. ಬೇಕಿದ್ದರೆ ಸ್ವಲ್ಪ ವಿನೆಗರ್ ಇಲ್ಲ ಸೋಯಾ ಸಾಸ್, ಟೊಮೆಟೊ ಕೆಚಪ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಆ ಥರ ಎಲ್ಲ ಬಾಲ್ಸ್ನ ಮಾಡಿ ಇಟ್ಕೊಂಡು ಇದನ್ನು ಬ್ರೆಡ್ ಕ್ರಮ್ಸ್ ಇಲ್ಲ ನಾನು ಏನಿಲ್ಲಿ ಕಾರ್ನ್ಫ್ಲೋರ್ದು ಹಿಟ್ಟು ಕಲಸಿ ಇಟ್ಕೊಂಡಿದ್ದೆ ಅದರಲ್ಲಿ ಡಿಪ್ ಮಾಡಿ ಎಣ್ಣೆಲಿ ಕರೆದ್ರೆ ಚೀಸ್ ಆ್ಯಡ್ ಮಾಡ್ಕೋಬೇಕು ಲಾಸ್ಟಲ್ಲಿ, ಯಾಕಂದರೆ ಅದು ಮೆಲ್ಟ್ ಆಗಿಬಿಡುತ್ತೆ. ವೆಜ್ ಆಲೂ ಚೀಸ್ ಬಾಲ್ಸ್ ರೆಡಿ ಆಗುತ್ತೆ. ಸೊ ನಾನು ಬ್ರೆಡ್ ಸ್ಲೈಸ್ ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸ್ವಲ್ಪ ನೀರಲ್ಲಿ ಡಿಪ್ ಮಾಡಿ ಅದ್ರ ಒಳಗಡೆ ಈ ಮಸಾಲೆನ ಫಿಲ್ ಮಾಡಿ ಸ್ವಲ್ಪ ಎಲ್ಲ ರೋಲ್ ಮಾಡಿ ಎಣ್ಣೆಲಿ ಕರಿಯೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಕೈಯಲ್ಲಿ ಮೊಬೈಲು, ಒಂದು ಕೈಯಲ್ಲಿ ಇದನ್ನೆಲ್ಲ ಪ್ರೋಸೆಸ್ಸು, ಇಷ್ಟೆಲ್ಲ ಅಡುಗೆ ಇದೆ ಮನೇಲಿ. ಬಟ್ ಇವರಿಗೆ ಇದು ಬೇಕಂತೆ. ಸೊ ಡೈಲಿ ಸಂಜೆ ಮಮ್ಮಿ ಅದನ್ನು ಮಾಡು ಇದನ್ನು ಮಾಡು, ದಿನಾ ಒಂದು ರಗಳೆ ಏನಾದರೂ ಸ್ನ್ಯಾಕ್ ಮಾಡು ಮಮ್ಮಿ ಅಂತ ಶುರು ಮಾಡ್ತಾರೆ. ಸೊ ಈ ರೀತಿ ಒಂದು ಬ್ರೆಡ್ ಮೇಲೆ ಒಂದನ್ನು ಹಾಕಿ ಒಳಗಡೆ ಮಧ್ಯ ಮಸಾಲೆ ಫಿಲ್ ಮಾಡಿ ಇದನ್ನು ಈ ರೀತಿ ಹಿಂಗೆ ಬೋಂಡ ಥರ ಮಾಡಿ ಬಿಡೋದು ಸೂಪರಾಗಿ ಬರುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ. ಈ ಆಲೂಗಡ್ಡೆಲಿ ಸುಮಾರು ಥರ ರೆಸಿಪೀಸ್ ಮಾಡ್ಬೋದು, ರೋಲ್ ಮಾಡ್ಬೋದು, ಕಟ್ಲೆಟ್ ಮಾಡ್ಬೋದು. ಈಗ ಹಿಂದಿನ ವ್ಲಾಗಲ್ಲೂ ಕೂಡ ನಾನು ಒಂದೊಳ್ಳೆ ರೆಸಿಪಿ ಶೇರ್ ಮಾಡಿದ್ದೆ. ಮನೇಲೇ ಮಾಡಿಕೊಡೋದ್ರಿಂದ ಮಕ್ಳಿಗೂ ಕೂಡ ಹೊರಗಡೆ ಹೋಗಬೇಕು ತಿನ್ನಬೇಕು ಅಂತ ಅನಿಸೋದಿಲ್ಲ. ಸೊ ನಮಗೆ ಸ್ವಲ್ಪ ಪೇರೆಂಟ್ಸ್ಗೆ ಅಂದರೆ ತಾಯಿಯಂದ್ರಿಗೆ ರಿಸ್ಕ್ ಆಗುತ್ತೆ, ಕೆಲಸ ಸ್ವಲ್ಪ ಜಾಸ್ತಿ ತೊಗೊಳುತ್ತೆ. ಬಟ್ ಅದು ಬಿಟ್ಟರೆ ಅವ್ರು ಕೇಳಿದ್ದನ್ನು ನಾವು ಮಾಡಿಕೊಟ್ವಿ ಅನ್ನೋ ಸಮಾಧಾನ ಇರುತ್ತೆ. ನಾವು ಕೂತ್ಕೊಂಡು ಅವ್ರ ಜೊತೆ ಕೂತ್ಕೊಂಡು ತಿನ್ಬೋದು. ನಾನು ಏನಕ್ಕೆ ಓನ್ ವಾಯ್ಸಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ ಅಂದರೆ ಮ್ಯಾಚ್ ನಡೀತಾಯಿತ್ತು ಆ್ಯಕ್ಚುಲಿ. ಎಲ್ಲ ಟಿ ವಿ ಸೌಂಡ್ ಕೊಟ್ಕೊಂಡು ಮ್ಯಾಚ್ ಹಾಕ್ಕೊಂಡು ಕೂತಿದ್ರು. ಸೊ ಕಾಪಿರೈಟ್ ಕ್ಲೇಮ್ ಆಗುತ್ತೆ ನಾನು ಅದನ್ನು ಹಂಗಂಗೆ ಹಾಕ್ಬಿಟ್ರೆ. ಸೊ ಹಾಗಾಗಿ ಈಗ ಈ ಬಾಲ್ಸ್ನ ನಾನೇನು ಕನಕ ರೆಡಿ ಮಾಡ್ಕೊಂಡೆ ಅದರಲ್ಲಿ ಡಿಪ್ ಮಾಡಿ ಕಾಯ್ದಿರೋ ಎಣ್ಣೆಯಲ್ಲಿ ಕರಿಬೇಕು. ಎಣ್ಣೆ ಸ್ವಲ್ಪ ಕಾಯ್ದಿಲ್ಲ ಅಂದರೆ ಒಡೆದೋಗ್ಬಿಡುತ್ತೆ. ಸೊ ನೋಡ್ಕೊಂಡು ಮಾಡಿ ವೆರಿ ಈಸಿ. ಮಾಡೋದೆಲ್ಲ ಖಾಲಿ ಆಗಿಬಿಟ್ರೆ ಚೆಂದ, ಉಳ್ಕೊಂಬಿಟ್ರೆ ಬೇಜಾರು. ಸೊ ಈ ಥರ ನಮ್ಮ ಮನೇಲಿ ಎಲ್ಲ ಖಾಲಿ ಆಗಿಬಿಡುತ್ತೆ, ಈ ಥರದ್ದು ಯಾವುದೂ ಉಳ್ಕೊಳ್ಳಲ್ಲ. ಸೊ ನನಗೂ ಸುಮಾರು ದಿನ ಆಗಿತ್ತಲ್ಲ, ಹೋಗಲಿ ಪಾಪ ಮಕ್ಕಳು ಕೇಳ್ತಾ ಇದ್ದಾರಲ್ಲ ಅಂತ ಮೂಡು ಚೆನ್ನಾಗಿತ್ತು. ಸೊ ಹಾಗಾಗಿ ಮಾಡ್ತಾಯಿದ್ದೀನಿ. ಮೂಡ್ ಏನಾದ್ರು ಖರಾಬಾಗಿದ್ದರೆ ನನ್ನಾಣೆನ ಮಾಡ್ತಾ ಇರಲಿಲ್ಲ. ಸ್ವಲ್ಪ ನನಗೆ ನಾನೇ ಮೋಟಿವೇಟ್ ತೊಗೊಂಡು ಇದೆಲ್ಲ ಇದ್ದಿದ್ದೆ ಲೈಫಲ್ಲಿ ಅನ್ನೋರು ಯಾವತ್ತಿದ್ರೂ ಕಾಲು ಕೆಳಗೆ ಇರ್ತಾರೆ ಅಂದ್ಬಿಟ್ಟು ಅವರೇ ದೊಡ್ಡವರಾಗಲಿ ಅನ್ನಿಸ್ಕೊಂಡು ನಾವೇ ಚಿಕ್ಕವರಾಗೋಣ ಅಂತ ಅಂದ್ಕೊಂಡು. ಏನಕ್ಕಪ್ಪ ಅಂತಂದರೆ ಈಗ ಫ್ಯಾಮಿಲಿ ಎಲ್ಲ ನೋಡ್ತಾರೆ ಗೈಸ್. ಈಗ ಗೊತ್ತಿರೋರಿಗೆ ಇದೆಲ್ಲ ಕಾಮನ್ ಬಿಡ ಎಲ್ರಿಗೂ ಅಂತಾರೆ, ಯಾರು ಅನ್ನಲ್ಲ ಯಾರಿಗನ್ನಲ್ಲ ಅಂತ. ದೊಡ್ಡ ಆ್ಯಕ್ಟರ್ಸ್ ಹೀರೋಯಿನ್ಸ್ಗೇ ಬೇಡ ಕಮೆಂಟ್ ಮಾಡ್ತಾರೆ. ಇನ್ನು ನಾವೆಲ್ಲ ಯಾವ ಲೆಕ್ಕ ಇವರು ಅಂತ ತಿಳ್ಕೊತಾರೆ ಗೊತ್ತಿರೋರು. ಗೊತ್ತಿಲ್ಲದವ್ರು ಏನಂತ ತಿಳ್ಕೊತಾರೆ, ರಿಲೇಷನ್ಸೇ. ಈಗ ಹಳ್ಳಿ ಸೈಡ್ ಇರೋರೆಲ್ಲ ಇವಳು ಹಂಗಂದರು ಇವಳಿಗೆ ಹಿಂಗಂದರು ಇಂಥದ್ದೆಲ್ಲ ಹಿಂದೆ ಮಾತಾಡಿದಾಗ ನಿಜಕ್ಕೂ ಹರ್ಟ್ ಆಗುತ್ತೆ ಗೈಸ್, ಅರ್ಥ ಮಾಡ್ಕೊಳ್ಳಿ. ನಮಗೂ ಫ್ಯಾಮಿಲಿ ಇರ್ತಾರೆ, ನಮ್ಮ ಫ್ಯಾಮಿಲಿಗಳು ವೀಡಿಯೋನ ನೋಡ್ತಿರ್ತಾರೆ. ಸೊ ಬಿಸಿ ಕರೆದಿದ ತಕ್ಷಣ ಟೇಸ್ಟ್ ನೋಡ್ತಾಯಿದ್ದೀನಿ. ಆ ಚೀಸು ಬಾಯಲ್ಲಿ ಹಂಗೆ ಮೆಲ್ಟ್ ಆಗ್ತಾಯಿದೆ. ನನ್ನ ಮಗಳಂತೂ ಎದ್ದೋ ಬಿದ್ದೋ ಅಂತ ತಲೆಗೆ ಎಣ್ಣೆ ಹಾಕೊಡು ಅಂತ ನಿಂತಿದ್ದವಳು ಓಡಿ ಬಂದಳು. ಮಮ್ಮಿ ಸೂಪರಾಗಿದೆ ಮಮ್ಮಿ, ಸಖತ್ತಾಗಿದೆ ಮಮ್ಮಿ. ಟೊಮೆಟೊ ಕೆಚಪ್, ಅವಳಿಗೆ ಏನೇ ಬೇಕು ಅಂದರೆ ಟೊಮೆಟೊ ಕೆಚಪ್ ಎಷ್ಟು ಅಡಿಕ್ಟ್ ಆಗಿದ್ದಾಳೆ ಅಂದರೆ ಸಾಸ್ ಕೊಡು ಮಮ್ಮಿ ಸಾಸ್ ಕೊಡು. ನಾನು ಕಿತ್ತಿಟ್ಟಿದ್ದೆ ಆ್ಯಕ್ಚುಲಿ. ಸೊ
ಸೊ ನೆನೆ ಕಟ್ಲೆಟ್ ಮಾಡಿದಾಗ ತುಂಬ ಜಾಸ್ತಿ ಸುರ್ಕೊಂಡು ತಿಂದ್ಬಿಟ್ಟಿದ್ಲು. ಆದರೂ ಬಿಡ್ತಾಯಿಲ್ಲ, ಮಮ್ಮಿ ಕೊಡು ಅಂದ್ಕೊಂಡು. ಸೊ ಸೂಪರಾಗಿತ್ತು. ಇದು ಬ್ರೆಡ್ದಂತೂ ಸೂಪರಾಗಿ ಬಂದಿತ್ತು, ಒಳ್ಳೆ ಇಷ್ಟಿಷ್ಟು ದಪ್ಪ ಆಗಿತ್ತು ಗೈಸ್. ಚೀಸು ಒಳಗಡೆ ಸೂಪರಾಗಿತ್ತು. ನಾನು ಲಾಸ್ಟಲ್ಲಿ ಟೇಸ್ಟ್ ಮಾಡ್ತೀನಿ. ಬ್ರೆಡ್ ಕಮ್ಮಿ ಇತ್ತು, 3 ಮಾಡಿದ್ದು. ಇನ್ನು ಮಿಕ್ಕಿದ್ದೆಲ್ಲ ಮಾಮೂಲಿ ಆಲೂ ಬೋಂಡ ಥರ ಮಾಡಿದ್ದೆ, ಸಖತ್ತಾಗಿತ್ತು. ಸತೀಶು ಕೂಡ ಟಿ ವಿ ನೋಡಿಕೊಂಡು ಮ್ಯಾಚ್ ನೋಡಿಕೊಂಡು 2-3 ಅವರು ತಿಂದರು. ಯಾಕಂದರೆ ಅವ್ರು ಜಾಸ್ತಿ ಈ ಥರದ್ದೆಲ್ಲ ಲೈಕ್ ಮಾಡಲ್ಲ, ಆಯಿಲ್ ಐಟಮ್ಸೇ ಲೈಕ್ ಮಾಡಲ್ಲ ಅಂಥದ್ರಲ್ಲಿ ತಿಂದರು. ನಾನು ಕರೆದು ಸುಸ್ತಾಗಿ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಕೂತಿದ್ದೀನಿ. ಅಡುಗೆ ಮನೆ ನೆನೆಸ್ಕೊಂಡ್ರೆ ನನಗೆ ಹುಚ್ಚು ಜಾಸ್ತಿ ಆಗ್ತಾಯಿತ್ತು. ಸೊ ಯಾಕಂದರೆ ತುಂಬ ಮೆಸ್ಸಿಯಾಗಿತ್ತು ಗೈಸ್. ಅದನ್ನೆಲ್ಲ ಕಟ್ ಮಾಡಿ ಆಲೂಗಡ್ಡೆದೆಲ್ಲ ಬೇಯಿಸಿ ಕಿವುಚಿ ಸ್ಮ್ಯಾಶ್ ಮಾಡಿದ್ದು. ಬೆಳಗ್ಗೆ ಒಂದ್ಸಲ ಕ್ಲೀನ್ ಮಾಡಿದ್ದೀನಿ, ಇವಾಗ ಒಂದ್ಸಲ ಕ್ಲೀನ್ ಮಾಡಬೇಕು. ಇನ್ನು ನೈಟ್ ಊಟಕ್ಕೆ ಚಿಲ್ಲಿ ಚಿಕನ್ ಇತ್ತಲ್ಲ ಗ್ರೇವಿ, ಅದಕ್ಕೆ ಸ್ವಲ್ಪ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಈಗ ನೈಟ್ ಒಂದ್ಸಲ ಕ್ಲೀನ್ ಮಾಡಬೇಕು. ಪ್ರತಿಯೊಂದು ನಾನು ಆ್ಯಸ್ ಇಟ್ ಈಸ್ ವೀಡಿಯೋದಲ್ಲಿ ಹಾಗೆ ತೋರಿಸ್ತೀನಿ, ದಯವಿಟ್ಟು ಕೇಳ್ಕೊತೀನಿ. ವೀಡಿಯೋ ಕೊನೆಯ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ ಇವಾಗ ಎಷ್ಟು ತನಕ ನಿಂತ್ಕೊಂಡೆ. ಯಾಕಂದರೆ ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಅದೆಲ್ಲ ಒಂಥರ ಸೀದೋದಂಗೆ ಆಗಿಬಿಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಒಂದು ಲಾಟ್ ಇತ್ತು, ಪಾತ್ರೆಗಳಂತೂ ಮೆಸ್ಸಿ ಆಗಿತ್ತು. ಅಡುಗೆ ಮನೆ ಸಿಂಕ್ ಫುಲ್ಲು. ಸೊ ಬೇಗ ಮುಗಿಸ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಹಿಂದಿಂದನೇ ಪ್ರತಿಯೊಂದು ಅಡುಗೆ ಮನೆ ಸಿಂಕೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ತುಂಬ ಈ ಥರ ಎಲ್ಲ ಮಾಡಿದಾಗ ನಿಮ್ಗೆ ಗೊತ್ತಿರುತ್ತೆ ಹೌಸ್ ವೈಫ್ಗಳಿಗೆ ಎಷ್ಟು ಗಲೀಜಾಗುತ್ತೆ. ತಿನ್ನೋಕ್ಕೆ ಬಾಯಿ ರುಚಿ ಚೆಂದ, ಕೆಲಸ ನಾವೇ ಮಾಡಬೇಕಲ್ವ. ಸೊ ನೋಡಿ ಫೈನಲಿ ಎಲ್ಲ ಕರೆದಾದಮೇಲೆ ಅಡುಗೆ ಮನೆ ಒಂದು ರೌಂಡ್ ಬಿಸಿನೀರೆಲ್ಲ ಕಾಯಿಸಿಟ್ಟು ಕಾಫಿ ಮಾಡ್ಕೊಂಡು ಕುಡಿದು ಒಂದು ಲಾಟ್ ಪಾತ್ರೆಗಳು ಎಲ್ಲ ತೊಳೆದು, ಹಾಲಿನ ಪಾತ್ರೆ ಒಂದು ಬಿಟ್ಟು ಮಿಕ್ಕಿದ್ದೆಲ್ಲ ತೊಳೆದೆ. ತುಂಬ ಶೆಕೆ ಫೀಲ್ ಆಗ್ತಾಯಿತ್ತು ನನಗೆ, ಕೈಕಾಲು ಮುಖ ತೊಳೆಯೋಣ ಅಂತ. ಇವತ್ತೇನು ವಾರ ಇಲ್ಲ, ಯಾಕಂದರೆ ಚಿಕನ್ ಎಲ್ಲ ಮಾಡಿದ್ವಲ್ವ. ಸೊ ಹಾಗಾಗಿ ದೀಪ ಹಚ್ಚೋಂಥದ್ದು ಏನೂ ಇರಲಿಲ್ಲ. ಹಾಗಾಗಿ ಆದರೂ ಸಂಜೆ ಟೈಮ್ ಕೈಕಾಲು ಮುಖ ಎಲ್ಲ ತೊಳಿಲೇಬೇಕು. ಮನೆ ಕಸ ಎಲ್ಲ ಗುಡಿಸಿ 1 ರೌಂಡ್ ಮನೆ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಾದಮೇಲೆ ಫ್ರೆಶ್ ಅಪ್ ಆಗಿ ಬಂದು 1 ಕಪ್ ಬಿಸಿ ನೀರನ್ನ ಕಾಯಿಸ್ಕೊಂಡು ಕುಡಿದೆ. ಒಂಥರ ಬಿಸಿ ನೀರು ನೋಡಿ. ಮ್ಯಾಚ್ ನಮ್ಮ ಮನೇಲಿ ಇನ್ನೂ ಓಡ್ತಾನೇ ಇದೆ. ತುಂಬ ಶೆಕೆ ಫೀಲ್ ಆಗ್ತಾಯಿತ್ತು. ಈಚೆ ಕಡೆ ಹೋಗೋಣ, ತಣ್ಣ ಗಾಳಿ ಬೀಸ್ತಾಯಿತ್ತು. ಮಳೆ ಬರೋಂಗೆ ಆಗ್ತಾಯಿದೆ 3 ಡೇಸಿಂದ, ಮಳೆನೇ ಬರ್ತಾಯಿಲ್ಲ. ಸೊ ನಮ್ಮ ಗಿಡಗಳೆಲ್ಲ ನೋಡ್ತಾ ಇದ್ದೆ. ಮೆಂತ್ಯ ಸೊಪ್ಪು ಹಾಕಿದ್ದೆ, ಮೆಂತ್ಯ ಸೊಪ್ಪು ಬಂದಿದೆ, ನಿಜಕ್ಕೂ ಖುಷಿ ಆಯಿತು. ಆಮೇಲೆ ನಮ್ಮದು ನಿಂಬೆಹಣ್ಣು ಗಿಡ ಏನಿದೆ ಅದು ಹೂ ಬಿಟ್ಟಿದೆ. ಆಮೇಲೆ ಗಣಗ್ಲ ಕಡ್ಡಿ ಹಾಕಿದ್ದೆ, ಅದು ಚಿಗುರಿದೆ. ದಾಸವಾಳ ಕಡ್ಡಿ ಹಾಕಿದ್ದೆ, ಚಿಗುರಿದೆ. ಸೊ ಏನೋ ಒಂದು ಹಿಂಗೆ ಆಗತಕ್ಕ ಒಂದು ಹೊಸದು ಬಂದಾಗ ನಿಜಕ್ಕೂ ಖುಷಿಯಾಗುತ್ತೆ. ರೋಸ್ ಗಿಡ ನೆಟ್ಟಿದ್ದೆ, ಅದು ಯಾಕೋ ಇನ್ನೂ ಚಿಗುರೊಡ್ದಿಲ್ಲ. ಮೆಂತ್ಯ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದೆ. ಇದನ್ನು ಕಿತ್ಬಿಟ್ಟು ಒಂದಿನ ಪಲಾವ್ ಮಾಡಬೇಕು ಅನ್ನಿಸ್ತಾ ಇದೆ. ಅಲ್ಲಿ ಬಂದಿರೋದು 4-5 ಕಡ್ಡಿ. ಇದು ಗಣಗ್ಲ ಕಡ್ಡಿ, ಅದ್ರೊಳಗಡೆ ಒಂದು ದಾಸವಾಳ ಕಡ್ಡಿ ಕೂಡ ಚಿಗುರ್ತಾ ಇದೆ. ನಿಜಕ್ಕೂ ಖುಷಿ ಆಯಿತು, ಏನೋ ಒಂದು ಹಾಕಿದಾಗ ಚೆನ್ನಾಗಿ ಬಂತಲ್ಲ ಅಂತ. ಸೊ ಸಂಜೆ ಸ್ವಲ್ಪ ಜ್ಯೂಸ್ ಇತ್ತು, ಜಲ್ಜೀರಾ ಕುಡ್ಕೊಂಡು ಒಂದೇ ನನಗಿಟ್ಟಿರೋದು ನನ್ನ ಮಕ್ಕಳು ಹಾಲುದು ಎಲ್ಲ ಖಾಲಿ ಮಾಡಿಬಿಟ್ಟಿದ್ರು. ಚೀಸ್, ಹಾಲು, ಬ್ರೆಡ್ದು ಬೋಂಡ ಸೂಪರಾಗಿ ನೋಡಿ. ಹಿಂಗೆ ತೆಗ್ದಿದ ತಕ್ಷಣ ಚೀಸಿ ಬರ್ತಾಯಿದೆ. ಬಿಸಿ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಚೀಸೆಲ್ಲ ಸ್ವಲ್ಪ ಆರೋದಂಗಾಗಿ ಹಲ್ಲಿಗೆಲ್ಲ ಅಂಟ್ಕೊಳ್ಳುತ್ತೆ. ಚೀಸ್ ಆರೋದ್ರೆ ಈಗ ಪಿಜ್ಜಾದಲ್ಲೆಲ್ಲ ನೋಡ್ತೀವಲ್ವ, ಅಂಟ್ಕೊಂಡುತ್ತೆ. ಪುಷ್ಪ ಮೂವಿ ಹಾಕಿದ್ದ ಟಿ ವಿನಲ್ಲಿ, ನನ್ನ ಮಗ ಹಾಕ್ಕೊಂಡು ಕೂತಿದ್ದ. ಯಾವುದೋ ಸ್ವಲ್ಪ ಹೊತ್ತು ನೋಡಲಿ ಅಂತ ಅಂದ್ಬಿಟ್ಟು, ಟ್ಯೂಷನಿಂದ ಬಂದಿದ್ದ ಅಲ್ವಾ, ನೋಡಲಿ ಅಂತ ಅಂದ್ಬಿಟ್ಟು ನಾನು ಕೂಡ ಮೂವಿ ಎಲ್ಲ ನೋಡಿಕೊಂಡು ತಿಂತಾ ಕೂತ್ಕೊಂಡೆ. ಇಷ್ಟೆಲ್ಲ ಮಾಡಿದೊಳಗೆ ಒಂದೇ ಒಂದು ಇಟ್ಟಿದ್ದೀರಲ್ಲೋ ಅಂತ ರೇಗಿಸ್ತಾ ಇದ್ದೆ. ಮಾಡುವಾಗ ಬಿಸಿ ಒಂದು ತಿಂದಿದ್ದು ಬಿಟ್ಟರೆ ಇವಾಗಲೇ ಒಂದು ತಿಂತಾ ಇರೋದು. ನಮಗೆ ಒಲೆ ಮುಂದೆ ನಿಂತ್ಕೊಂಡು ಕುಕ್ ಮಾಡುವಾಗ ತಿನ್ನಬೇಕು ಅನ್ಸಲ್ಲ, ಫ್ರೀ ಟೈಮಲ್ಲಿದ್ದಾಗ ತಿನ್ನಬೇಕು ಅನಿಸುತ್ತೆ. ಬಟ್ ಅವಾಗ ಇರೋದೇ ಇಲ್ಲ, ಎಲ್ಲ ಖಾಲಿ ಮಾಡಿಬಿಟ್ಟಿರ್ತಾರೆ. ಜಾಸ್ತಿ ನನ್ನ ಮಗಳೇ ಎಸ್ಪೆಷಲಿ ಜಾಸ್ತಿ ತಿಂದಿರೋದು. ಅವ್ನು ಟ್ಯೂಷನ್ಗೆ ಹೋದಂಥ ಟೈಮಲ್ಲಿ, ಅವ್ನು ಟ್ಯೂಷನ್ ಮುಗಿಸ್ಕೊಂಡು ಬಂದು ಇವಾಗ ಕೂತ್ಕೊಂಡು ತಿಂತಾ ಇದ್ದಾನೆ. ಇನ್ನು ನೈಟ್ ಊಟಕ್ಕೆ ಗೈಸ್ ನಾನು ಆಗಲೇ ಹೇಳ್ದಾಗೆ ಚಪಾತಿ ಮಾಡ್ತಾಯಿದ್ದೀನಿ. ಮಕ್ಕಳಿಗೆಲ್ಲ ಹಾಕಿ ಕೊಟ್ಟೆ ಬಿಸಿ. ಅವರು ಹಾಲೆಲ್ಲ ಕುಡಿದು ಅವ್ರು ಕೂಡ ಮಲ್ಕೊಂಡ್ರು. ಸೊ ನಾನಿವಾಗ ಬೇಗ 2 ತವ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಬಿಕಾಸ್ ಆಗಲೇ 9 ಗಂಟೆ ಆಗೋಯ್ತು. ಸತೀಶ್ ಇರಲಿಲ್ಲ, ಗೋಡೌನಲ್ಲಿ ಕೆಲಸ ಇತ್ತು. ಚೌಟ್ರಿಗೆ ಹೋಗಿದ್ರು, ಒಂದು ರೌಂಡ್ ಚೌಟ್ರಿ ಎಲ್ಲ ವಿಸಿಟ್ ಮಾಡ್ಕೊಂಡು ಬರ್ತೀನಿ ಅಂತ. ನಾನು ಒಂದು ಕೈಯಲ್ಲಿ ಮೊಬೈಲು, ಒಂದು ಕೈಯಲ್ಲಿ ಚಪಾತಿ ಸರ್ಕಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಚಾರು ಮಲಗಿಬಿಟ್ಟಿದ್ಲು, ಅವಳನ್ನ ಏಳ್ಸೋಕ್ಕೆ ಮನಸ್ಸು ಬರಲಿಲ್ಲ. ಮಲ್ಕೊಳ್ಳಿ, ಇಲ್ಲ ಎದ್ಬಿಟ್ರೆ ಮತ್ತೆ ಟಿ ವಿ ಮುಂದೆ ಬರ್ತಾರೆ. ಸೊ ಚಿಲ್ಲಿ ಚಿಕನ್ದು ಕೂಡ ಎಲ್ಲ ಬಿಸಿ ಮಾಡಿ ನೋಡಿ. ಇನ್ನೂ ಅಷ್ಟು ಬಿರಿಯಾನಿ ಇದೆ. ಇಷ್ಟು ಪಾತ್ರೆ ಅಂದರೆ ಮಕ್ಕಳು ಊಟ ಮಾಡಿದ ಪಾತ್ರೆ, ಚಪಾತಿ ಹಿಟ್ಟು ಕಲಿಸಿದ್ದು ಪ್ರತಿಯೊಂದು ಎಲ್ಲ ಲಾಟ್ ಬಿದ್ದಿದೆ. ಈಗ ಮತ್ತೊಂದು ಸಲ ಅಡುಗೆ ಮನೆ ಕ್ಲೀನ್ ಮಾಡಲೇಬೇಕು.
ಹೌಸ್ ವೈಫ್ಗಳು ಎಲ್ಲರೂ ಅಷ್ಟೇ, ಯಾರೂ ಕೂಡ ನೈಟ್ ಟೈಮು ಪಾತ್ರೆ ಎಲ್ಲ ಸಿಂಕಲ್ಲಿ ಬಿಟ್ಟು ಹಂಗೆ ಯಾರೂ ಮಲ್ಕೊಳ್ಳಲ್ಲ. ಆ್ಯಕ್ಚುಲಿ ದರಿದ್ರ ಬರುತ್ತೆ ಮನೆಗೆ ಅಂತ. ಎಸ್ ಅಫ್ಕೋರ್ಸ್ ನಾನು ಕೂಡ ಬೇಗ ಬೇಗ ಚಪಾತಿ ಎಲ್ಲ ಹರಿದಿಟ್ಟು ಗ್ರೆನೇಡ್ ಫುಲ್ಲು ಕ್ಲೀನ್ ಮಾಡಿ, ಯಾರಾದರೂ ಟಯರ್ಡ್ ಆಯ್ತಪ್ಪ ನಂಗೆ ಆಗಲ್ಲ ಬೆಳಗ್ಗೆ ಮಾಡ್ಕೊಳ್ಳೋಣ ಅನ್ನೋ ಥರ ಇದ್ದರೂ ಕೂಡ ದಯವಿಟ್ಟು ಆ ರೀತಿ ಯಾರೂ ಮಾಡಬೇಡಿ. ನಾನು ಇಷ್ಟೆಲ್ಲ ಪಾತ್ರೆ ತೊಳೆದು ಸಿಂಕೆಲ್ಲ ತೊಳೆದು, ಯಾಕಂದರೆ ಬೆಳಿಗ್ಗೆಗೆ ನಮ್ಗೆ ಈಸಿ ಆಗುತ್ತೆ. ಒಂದು ಯಾವುದು ಜಿಲ್ರೆ ಆತೆ ಈ ಥರದ್ದೆಲ್ಲ ಯಾವುದು ಅಡುಗೆ ಮನೇಲಿ ಓಡಾಡಲ್ಲ. ಇನ್ನೊಂದು ಈಗ ಚಪಾತಿ ಕೆಲಸ ಎಲ್ಲ ಮುಗೀತು, ಸೈಡ್ಗೆ ಎತ್ತಿಟ್ಬಿಟ್ಟು ಪ್ರತಿಯೊಂದು ಏನಿದೆ ಸ್ವಲ್ಪ ಅನ್ನ ಆ ಥರದ್ದೆಲ್ಲ ಇತ್ತು, ಅದನ್ನೆಲ್ಲ ನೆನೆ ಹಾಕಿದೆ ಬೆಳಗ್ಗೆ ನೀರು ದೋಸೆ ಮಾಡೋಣ ಅಂತ. ನನ್ನ ಮಗ ನೀರು ದೋಸೆ ಹುಚ್ಚಿಡ್ಕೊಂಡಿದ್ದ. ಸೊ ಇಬ್ರದ್ದು ಊಟ ಆಯಿತು, ಅವ್ರಿಗೂ ಹಾಲೆಲ್ಲ ಕೊಟ್ಟು ಮಲಗ್ಸೋಕ್ಕೋಗಿ ಈಗ ಪ್ರತಿಯೊಂದು ಎಲ್ಲ ಹಾಲು ಕುಡ್ದಿದ್ದು ಕಪ್ಸ್ ಎಲ್ಲನೂ ಕ್ಲೀನ್ ಮಾಡಿ ಎಲ್ಲ ಬಿಸಿ ಮಾಡಿ. ಸತೀಶ್ ಲೇಟ್ ಆಗುತ್ತೆ ಬರೋದು ಅಂತ ಗೊತ್ತಿತ್ತು, ಐ ಥಿಂಕ್ ಅರೌಂಡ್ 11 ಆಗುತ್ತೆ ಅಂತ. ಸೊ ನೆಲನೂ ಕೂಡ ಅಷ್ಟೇ, ಯಾಕಂದರೆ ಚಪಾತಿ ಮಾಡಿದ್ದು ಹಿಟ್ಟೆಲ್ಲ ಚೆಲ್ಲಿರುತ್ತಲ್ವ, ಹಾಗೆ ಸಿಂಪಲಾಗಿ ಮೇಲಿನ ಮೇಲೆ ಒರೆಸ್ಕೊತೀನಿ. ಆ ಬಟ್ಟೆನೂ ಅಲ್ಲೇ ನಾನು ಜಾಲ್ಸಾಕ್ಬಿಡ್ತೀನಿ ಸಿಂಕಲ್ಲಿ, ಅದು ಹಂಗೆ ಇಟ್ಕೊಳ್ಳಲ್ಲ. ಯಾಕಂದರೆ ಜಿಲ್ರೆಗಳಂತೂ ಸಣ್ಣ ಪುಟ್ಟವು ನೈಟ್ ಟೈಮ್ ಬರೋದೇ ಜಾಸ್ತಿ. ಎಲ್ಲಾದ್ರ ಮೇಲೂ ಮುಚ್ಚಿಟ್ಬಿಟ್ಟು ಅಕ್ಕಿ ಎಲ್ಲ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ನೀರು ದೋಸೆ ಮಾಡೋಣ ಅಂತ ಹೇಳಿ ಬೆಳಗ್ಗೆನೇ ರುಬ್ಬೋಣ, ಯಾಕಂದರೆ ಅರೌಂಡ್ 3 ಗಂಟೆಗೆಲ್ಲ ಎದ್ದೇಳ್ತೀನಿ, ಆವಾಗ ರುಬ್ಬಿಟ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ನೆನೆ ಹಾಕ್ಬಿಟ್ಟು ಈ ಬಟ್ಟೆನೂ ಎಲ್ಲ ಕಸ್ಕಾಕ್ಬಿಟ್ಟು ಪ್ರತಿಯೊಂದು ನೀಟ್ ಮಾಡಿ ಬಟ್ಟೆನೂ ಕೂಡ ಅಲ್ಲೇ ಒಣಗಾಕಿ ನಾನು ಕೂಡ ಸ್ವಲ್ಪ ಹೊತ್ತು ತಿಂದ್ಬಿಟ್ಟು ಮಲ್ಕೊಳ್ಳೋಣ, ಬೆಳಗ್ಗೆಯಿಂದ ಟಯರ್ಡ್ ಆಗಿದೆ ಅಂತ ಹೇಳಿ ಅವರಿಬ್ಬರನ್ನು ಮಲಗಿಸಿ ಫ್ಯಾನೆಲ್ಲ ಹಾಕಿ. ಇವಾಗಂತೂ ಅವರು ಬೆಡ್ಶೀಟೆಲ್ಲ ಏನೋ ಹಾಕೊಳ್ಳೋದೇ ಇಲ್ಲ, ಅವರಿಬ್ಬರು ಪಕ್ಕನೇ ಮಲ್ಕೊಳ್ಳೋದು ಜಾಸ್ತಿ. ಸೊ ಕರ್ಟನ್ಸ್ ಎಲ್ಲ ಹಾಕಿ ಅವ್ರಿಗೂ ಗುಡ್ ನೈಟ್ ಹೇಳಿ ಅವ್ರು ಮಲ್ಕೊಂಡ್ಮೇಲೆ ಐ ಥಿಂಕ್ 9 ಗಂಟೆ ಅಷ್ಟರಲ್ಲಿ ಇಷ್ಟೆಲ್ಲ ಕೆಲಸ ಮುಗಿಸ್ದೆ. ಸೊ ಸತೀಶ್ ಬರ್ತಾರೆ ಲೇಟಾಗಿ, ಅವ್ರನ್ನೇನು ಕಾಯೋದು ಬೇಡ ಅಂತ ನಾನು ಕೂಡ ಹಾಕ್ಕೊಂಡು ತಿನ್ನೋಣ ಅಂತ ಹೇಳಿ ಪ್ಲೇಟ್ಗೂ ಕೂಡ 2 ಚಪಾತಿ ಹಾಕ್ಕೊಂಡು ಸ್ವಲ್ಪ ಚಿಲ್ಲಿ ಚಿಕನ್ನ ಹಾಕ್ಕೊಂಡು ಗ್ರೇವಿ ಸೂಪರಾಗಿತ್ತು. ನಾನು ಹೇಳಿದ ರೆಸಿಪಿ ಖಂಡಿತ ನೀವು ಇವತ್ತು ಎಷ್ಟು ರೆಸಿಪಿ ಶೂಟ್ ಮಾಡಿದ್ದೀನಿ ನಿಮಗೆ ತೋರಿಸಿದ್ದೀನಿ, ಖಂಡಿತ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ ಇದಾಗಿತ್ತು ಕಂಪ್ಲೀಟ್ 9:30 ಗೈಸ್ ನಾನು ಊಟ ತಿಂದಾಗ. ಸೊ ಇದು ಕಂಪ್ಲೀಟ್ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ವ್ಲಾಗ್ ಹೇಗಿತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ನಿಮ್ಮ ಶ್ವೇತಕ್ಕಂಗೆ ಒಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡಿ. ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಲವ್ ಯು ಜಾಸ್ತಿ, ಟೇಕ್ ಕೇರ್, ಬಾಯ್.